ಇಲ್ಲಿಗೆ ಚನ್ನರಾಯಪಟ್ಟಣದ ಕೋಡಿಹಳ್ಳಿ ಗ್ರಾಮದಿಂದ ದೇಶ ವಿದೇಶ ಎಲ್ಲ ಸುತ್ತಾಡ್ಕೊಂಡು ನೀವು ಬಂದ್ರಿ. ನೀವೀಗ ನಿಮ್ಮ ಊರಿಗೆ ಹೋದ್ರೆ ನಿಮ್ಗೆ ಹೇಗಿದೆ ಅಲ್ಲಿ ವಾತಾವರಣ? ವಾತಾವರಣ ಚೆನ್ನಾಗಿದೆ. ಹಲವಾರು ಸಿನಿಮಾಗಳಲ್ಲಿ ಮಾಡಿದಿರಿ, ಬಟ್ ಅದ್ರಲ್ಲಿ ದುಡ್ಡು ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅನ್ನೋದು ಒಂದು ಇದಿದೆ. ಇಷ್ಟೆಲ್ಲ ಆಯ್ತು, ನೀವು ಒಂದು ಅದ್ಭುತವಾದ ಹಾಡುಗಾರರು ಕೂಡ ಅಂತ ನಾವು ನಾಟಕಗಳು ಇವನ್ನೆಲ್ಲ ನೋಡಿ ಕೇಳಿದೀವಿ. ಆ ಕೇರಿ ಹಾಡಿನ ಒಂದು ಹಾಡನ್ನ ನಮ್ಮ ವೀಕ್ಷಕರಿಗೆ ಒಂದು ಹಾಡಾಡ್ಬೋದು. ಸೂರ್ಯನ ಎದುರು ಉಳ್ಳವರೊಡ್ಡಿದ ಮೋಡ ಚದುರಲಿಲ್ಲ. ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು. ಪ್ರೀತಿಯ ಕರೆ ಅಲ್ಲ, ನಾನೇ ಕರ್ಕೊಂಡ್ಬಂದಿ ನೀವು ಬೈಕಲ್ಲಿ. ಈ ದಿನಕ್ಕೆ ಸ್ವಾಗತ. ಡೈರೆಕ್ಟ್ ಅಷ್ಟು ಹೇಳ್ಬಿಟ್ರೆ ಇನ್ನೊಂಚೂರು ಹೇಳೋ ಮುಂದೆ ಅದು ಮತ್ತಗತ್ತಿ ಗುರು. ನಾನು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮನೋಜ್ ಅದು ಲಾಸ್ಟಿಗೆ ತಗತ್ತಿ. ನಾನೇ ಹೇಳ್ಬಿಡ್ತೀನಿ. ಈ ದಿನ ವೀಕ್ಷಕರಿಗೆ ಸ್ವಾಗತ. ನಾನು ಮನೋಜ್. ಇಂದು ನಮ್ಮ ಜೊತೆ ಚಂದ್ರಶೇಖರ್ ಕೋಡಿಹಳ್ಳಿ ಅವರು, ಯುವ ರಂಗಕರ್ಮಿ, ಸಿನಿಮಾ ನಟರು, ಹಾಡುಗಾರರು ಹಾಗೂ ಕಥೆಗಾರರು ಆಗಿರುವಂತಹ ಅವರನ್ನು ನಮ್ಮ ಈ ದಿನ ಕಚೇರಿಗೆ ಆಹ್ವಾನಿಸಿದ್ದೀವಿ. ಅವ್ರ ಜೊತೆ ಬಹಳ ಮುಕ್ತವಾದ ಮಾತುಕತೆಗೆ ಸ್ವಾಗತವನ್ನು, ನಿಮಗೆಲ್ಲ ಸ್ವಾಗತವನ್ನು ಕೋರ್ತಾ ಅವ್ರಿಗೂ ಸ್ವಾಗತವನ್ನು ಕೋರ್ತೇನೆ. ಥ್ಯಾಂಕ್ ಯು. ಚಂದ್ರಶೇಖರ್ ಕೆ ಫಾರ್ ಕೋಡಿಹಳ್ಳಿ. ಪ್ರಸ್ತುತ ಬಾಬ್ ಮಾರ್ಲಿ ಫ್ರಮ್ ಕೋಡಿಹಳ್ಳಿಯಲ್ಲೂ ಕೂಡ ಬಹಳ ಪ್ರಚಲಿತವಾಗಿ ನಾಡಿನಾದ್ಯಂತ ನಾಟಕ ಮಾಡಿಕೊಂಡು ಊರೂರಿಗೆ ನಿಮ್ಮದೇ ಆದ ಕತೆ ಆದ ಕಾರಣ ನಿಮ್ಮದು ಮತ್ತು ಎನ್ ಕೆ ಹನುಮಂತ ಅವರ ಒಂದು ಕತೆ ಮತ್ತು ಅವರ ಕಾವ್ಯಗಳು ಪದ್ಯಗಳನ್ನು ನೀವು ಇದು ಮಾಡ್ಕೊಂಡಿದ್ದೀರ. ಮೂಲ ಇದಕ್ಕೆ ರಂಗಭೂಮಿಗೆ ನೀವು ಬರೋದಕ್ಕೆ ಹೇಗೆ ಹಿಂದೆ ಹೇಗೆ ಪ್ರೇರಣೆ ಹೇಗಾಯಿತು, ಮತ್ತು ನಿಮ್ಮ ಬಾಲ್ಯದ ಕೆಲವು ನೆನಪುಗಳನ್ನು ನಮ್ಮ ಈ ದಿನ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು. ಎನ್ ಕೆ ಹನುಮಂತಯ್ಯವರು ಅಂತ ಹೇಳಿದ್ರಿ. ಎನ್ ಕೆ ಹನುಮಂತಯ್ಯವರು ನಾನು ಕಲ್ಪತೂರು ಕಾಲೇಜು ತಿಪ್ಟೂರಿನಲ್ಲಿ ಓದ್ತಿದ್ದೆ. ನಮ್ಮದು ಹಳ್ಳಿ ಅಲ್ಲೇ ಪಕ್ಕದಲ್ಲಿ, ಚನ್ನರಾಯಪಟ್ಟಣ ತಾಲೂಕು, ಬಾಗೂರು ಹೋಬಳಿ, ಕೋಡಿಹಳ್ಳಿ ಅಂತ ಲಾಸ್ಟ್ ಬಾರ್ಡ್ರು. ಅಲ್ಲಿ ನಾನು PUC ಅಣತಿ ಅಂತ ಒಂದು ಹಳ್ಳಿಲಿ ಮುಗಿಸ್ದೆ, ನಮ್ಮೂರ ಪಕ್ಕ. ಡಿಗ್ರಿ ಇಲ್ಲಿ ಕಲ್ಪತೂರು ಕಾಲೇಜ್ ಸೇರ್ಕೊಂಡೆ BAಗೆ. ಆವಾಗ ನಾನು ಫಸ್ಟ್ ಇಯರು ಸೆಕೆಂಡ್ ಇಯರಿಂದ ನಾನು ಆಡಬೇಕು ಅಂತ ಇತ್ತು, ಆಸೆ ಇತ್ತು. ಬಟ್ ಹೇಳೋಕ್ಕಾಗ್ತಿಲ್ಲ, ಅಂದರೆ ಆ ಸ್ಟೇಜ್ ಮೇಲೆ ಹೋಗೋಕ್ಕೂ ಧೈರ್ಯ ಇರ್ತಿರಲಿಲ್ಲ ನನಗೆ. ಒಂದು ಸ್ವಲ್ಪ ಕಾಲು ನಡುಗೆ ಬರೋ ಥರ ಇದ್ದು. ಒಂದು ದಿವಸ ಯಾವುದೋ ಕಾಂಪಿಟೇಷನ್ ಇತ್ತು ಕಾಲೇಜಲ್ಲಿ, ಸೆಕೆಂಡ್ ಇಯರ್ ಇದ್ದೆ ನಾನು BA. ಕಾಂಪಿಟೇಷನ್ಗೆ ಆಡೋಕ್ಕೆ ಅಂತ ಹೋದೆ. ನನ್ನ ಫ್ರೆಂಡ್ ಒಬ್ಬರು ಅಪರ್ಣ ಅಂತ ಇದ್ದರು. ಅವರು ಬಾ ಇವತ್ತು ಆಡೋಕ್ಕೆ ಬಾ ಅಂತಂದ್ರು. ನನ್ನ ಜೊತೆ ಅವ್ರು ಹೈಸ್ಕೂಲಲ್ಲೆಲ್ಲ ಓದ್ತಿದ್ರು. ಅವತ್ತು ಹೋಗಿ ಕೂತ್ಕೊಂಡೆ. ಬಟ್ ಕಾಂಪಿಟೇಷನ್ ಸೆಲೆಕ್ಟ್ ಮಾಡ್ತಿದ್ರು. ನಾನು ಹೋಗಿ ಕೂತ್ಕೊಂಡೆ, ಹಾಡಬೇಕು ಅನ್ನಿಸ್ತು. ಜನಗಳೆಲ್ಲ ನೋಡಿ, ಲೆಕ್ಚರ್ಸ್ ಎಲ್ಲ ನೋಡಿ ಭಯ ಆಯಿತು. ನಾನು ಹೇಳಿಲ್ಲ. ಆಮೇಲೆ ಲಾಸ್ಟ್ ಎಲ್ಲ ಮುಗೀತಾ ಅಂತ ಅಂದರು. ನೀವು ಯಾಕೆ ಬಂದಿದ್ದೀರ ಅಂದ್ರೆ, ಸರ್ ನಾನು ಹಾಡು ಹೇಳ್ತೀನಿ ಅಂತ ಕೈ ಎತ್ತಿದೆ. ಹೇಳಿ ಬನ್ನಿ ಅಂದರು. ನನಗೆ ಅಲ್ಲಿ ಸ್ಟೇಜ್ ಮೇಲೆ ಹೋಗೋಕ್ಕೂ ಭಯ ಆಗ್ತಿತ್ತು, ಅವ್ರ ಜೊತೆ ಅಲ್ಲಿಗೆ ಹೋಗಿ ಹೇಳೋಕ್ಕೂ ಭಯ ಆಗ್ತಿತ್ತು. ನಾನು ಇಲ್ಲೇ ಹೇಳ್ತೀನಿ ಸರ್ ಅಂತ ಯಾವುದೋ ಒಂದು ನಾನೇ ಟ್ಯೂನ್ ಮಾಡ್ಕೊಂಡಿದ್ದೆ, ಯಾವುದೋ ಒಂದು ಹಾಡು. ಅದನ್ನು ಹೇಳಿದೆ, ಇಲ್ಲೇ ಎಷ್ಟು ದಿವಸದಿಂದ ಇಲ್ಲೇ ಇದ್ದಪ್ಪ, ಒಂದು ದಿವಸ ಬಂದೇ ಇಲ್ಲ ನೀನು ಅಂತ ಅಂದರು. ಅದಾದ್ಮೇಲೆ ಹನುಮಂತಯ್ಯವರು ಆ ಕಾಂಪಿಟೇಷನ್ಗೆ ಅದು ನಡಿಬೇಕಾದ ಕಾಂಪಿಟೇಷನ್ಗೆ ಅವ್ರು ಜಡ್ಜ್ ಆಗಿದ್ದು. ಅದು ನನಗೆ ಫಸ್ಟ್ ಪ್ಲೇಸು ಕೊಟ್ಟರು, ಫೋಕ್ಸ್ ಸಿಂಗಿಂಗು. ಆವಾಗ ಹನುಮಂತಯ್ಯವ್ರು ನನ್ನ ನಂಬರ್ ತಗೊಂಡ್ರು. ಅವ್ರು ಯಾಕೆ ನಂಬರ್ ತಗೊಂಡ್ರು ಅಂತ ನಂಗೆ ಗೊತ್ತಿಲ್ಲ. ನಂಬರ್ ತಗೊಂಡು ನನಗೆ ಫೋನ್ ಮಾಡೋಕ್ಕೆ ಶುರು ಮಾಡಿದರು. ಸಂಜೆ ಹೊತ್ತು ಫೋನ್ ಮಾಡೋರು. ಆಮೇಲೆ ಫ್ರೀ ದ ಡಿಪಾರ್ಟ್ಮೆಂಟ್, ಕನ್ನಡ ಡಿಪಾರ್ಟ್ಮೆಂಟಿಗೆ ಬಾ ಅಂತ ಅನ್ನೋರು. ಆಮೇಲೆ ನನ್ನ ಬಗ್ಗೆ ಯಾರೂ ಲೆಕ್ಚರ್ ಅಷ್ಟು ಕ್ಲೋಸ್ ಇರ್ತಿರಲಿಲ್ಲ. ಈಗ ಡಿಗ್ರಿ ಕಾಲೇಜಲ್ಲಿ ಯಾರೂ ಅಷ್ಟು ಕ್ಲೋಸ್ ಇರೋಲ್ಲ. ಬಟ್ ಇವ್ರು ಯಾಕೆ ಬರ್ರಿ ಅಂತಾರೆ, ಯಾಕೆ ಫೋನ್ ಮಾಡ್ತಾರೆ, ಏನು ಹಿಂಗೆ ಯಾಕೆ ಮಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ. ಒಂದು ದಿವಸ ಅದು ಸುಮಾರು ದಿವಸ ಹಿಂಗೆ ನಡೀತು. ಫೋನ್ ಮಾಡೋರು, ಮಾತಾಡೋರು, ನಿಮ್ಮಲ್ಲಿ ಯಾರಿದ್ದಾರೆ, ಏನು ಕೆಲಸ ಮಾಡ್ತೀನಿ, ನಿಮ್ಮ ಅಪ್ಪ ಅಮ್ಮ ಏನು ಮಾಡ್ತಾರೆ, ನಿಮ್ಮ ಮನೇಲಿ ಅದು ಇದು ಅಂತ ಏನೋ. ನಾನು ಯಾಕೆ ಇದೆಲ್ಲ ಕೇಳುತ್ತೆ ಅಂತ ನನಗೆ. ಆಮೇಲೆ ಒಂದು ದಿವಸ ನೀನು ಡಿಗ್ರಿ ಮುಗಿದ್ಮೇಲೆ ಏನು ಮಾಡ್ತೀಯ ಅಂದರು. ನಾನು MA ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಜನಪದ MA ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಮೈಸೂರು ಯೂನಿವರ್ಸಿಟಿಲಿ ಹಂಗೆ ಅಂತ ಹೇಳಿದೆ. ಸರಿ ನೀನು ಮುಗಿದ್ಮೇಲೆ ಎಕ್ಸಾಮ್ ಮುಗಿದ್ಮೇಲೆ ಬಂದು ಹೋಗು ಅಂತ ಅಂದರು. ಸರಿ, ಅವತ್ತು ಲಾಸ್ಟ್ ಇಂಗ್ಲೀಷ್ ಎಕ್ಸಾಮ್ ಇತ್ತು. ನಂದು ಅಷ್ಟೊತ್ತಿಗೆ ಇಂಗ್ಲೀಷು 1-2 ಹೋಗಿದ್ದು. ಇಂಗ್ಲೀಷ್ ಏನು ಚೆನ್ನಾಗಿ ಬರ್ದಿರಲಿಲ್ಲ. ಇವಾಗ ಪಾಸ್ ಆಗಂಗಿಲ್ಲ, ಮೇ ಬಿ ಬೆಂಗ್ಳೂರಿಗೆ ಹೋಗ್ಬಿಡೋಣ, ನೆಕ್ಸ್ಟ್ ಇನ್ನೇನು ಗಾರ್ಮೆಂಟ್ಸ್ ಹೋಗೋ ಸ್ವಲ್ಪ ಟ್ರೆಂಡ್ ಇತ್ತು, ಗಾರ್ಮೆಂಟ್ಸಿಗೆ ಹೋಗ್ಬಿಡೋದು ಎಲ್ಲರ ಹಂಗೆ ಅಂತ ಪ್ಲಾನ್ ಮಾಡ್ಕೊಂಡೆ. ಲಾಸ್ಟ್ ದಿವಸ ಇನ್ನೇನು ಸಿಗಲ್ವಲ್ಲ, ಹೋಗ್ಬಿಡೋದು ಮಾತಾಡ್ಸೋಣ ಅಂತ ಬಂದೆ. ಅಷ್ಟೊತ್ತಿಗೆ ಅವರು ಡಿಪಾರ್ಟ್ಮೆಂಟ್ ಕ್ಲಾಸ್ ಮಾಡೋಕ್ಕೆ ಹೋದ್ರು. ಅಲ್ಲಿ ಗೀತಾ ಮೇಡಮ್ ಇದ್ದರು ಕನ್ನಡ ಡಿಪಾರ್ಟ್ಮೆಂಟಲ್ಲಿ. ಅವರು ಇಲ್ಲ ನಿಮ್ಗೆ ಕಾಯ್ತಿದ್ರು, ಬರ್ತಾರೆ ಅಂತ ಅಂದರು. ಬರ್ತಾರೆ, ನೀವು ಕರಿತೀವಿ ಅಂತಂದು ಕರೆದು ಬಂದರು. ಬಂದಾದ್ಮೇಲೆ ಸಿಕ್ಕಿ, ಈಗ ಒಂದು ವರ್ಕ್ಶಾಪ್ ಇದೆ ಕಣಯ್ಯ ನೋಡು, ಒಂದು ನಾಟಕದೊಂದು ವರ್ಕ್ಶಾಪ್ ಇದೆ, ಅಲ್ಲಿಗೆ ಹೋಗು ಹಂಗೆ ಅಂದ. ನಾನೊಬ್ಬರು ಸತೀಶ್ ಅನ್ನೋ ನಂಬರ್ ಕೊಡ್ತೀನಿ, ಹೋಗಿ ಮೀಟ್ ಮಾಡು ಅಂತ ಅಂದರು. ಮಾತಾಡಿದ ಸುಮಾರು ಹೊತ್ತು. ನನಗೆ ಈ ನಾಟಕ ಎಲ್ಲ ಇಂಟ್ರೆಸ್ಟ್ ಇಲ್ಲ, ಏನೋ ಹೇಳ್ತಾರಲ್ಲ ಹಿಂಸಿಗೆ ಹೋಗೋಣ ಅಂತ. ಅವ್ರು ಸತೀಶ್ ಅಣ್ಣ ಅವ್ರ ಮನೆ ಹತ್ರಕ್ಕೆ ಹೋದೆ. ತಿಪ್ಪೂರು ಸತೀಶ್ ರಂಗಾಯಣ ಡೈರೆಕ್ಟರ್ ಆಗಿದ್ದಾರೆ. ಅವರಿದ್ದರು. ಅವರು ನಾನು ಫಸ್ಟ್ ಟೈಮ್ ನೋಡಿದೆ. ಅವ್ರ ಮನೆ ಹತ್ರಕ್ಕೆ ಅಡ್ರೆಸ್ ಹುಡ್ಕೊಂಡು ಹೋದೆ. ನಾನು ಇಲ್ಲೇ ಇದ್ದೀನಿ ಅಂತ. ನಾನು ಯಾರು ಅಂದರೆ ನಾನು ಯಾರೋ ಸೂರತ್ ರೂಪಿ ಹೆಂಗೆ ಅಂದ್ಕೊಂಡು ಅಂದ್ಕೊಂಡೀನಿ. ಅಂದರೆ ಈಗ ಇವರು ಮತ್ತೆ ಭಾಳ
ಬಟ್ ಈ ನಾಟಕದವ್ರು ನಂಗೆ ಗೊತ್ತಿಲ್ವಲ್ಲ, ಒಂದು ಸ್ವಲ್ಪ ಗಡ್ಡ ಜಾಸ್ತಿ ಬಿಟ್ಬಿಟ್ಟಾರೆ, ಯಾರಪ್ಪ ಇಂಥ ಕಳಿಸ್ಯಾರೆ ಹಿಂಗೆ ಹಿಂಗಿದಾರಲ್ಲಪ್ಪ ಅಂತ ನಾನು ಅಂದ್ಕೊಂಡೆ. ಆಮೇಲೆ ಏನೋ ಹೇಳ್ಯಾರ ಅನ್ಮಂತ ಅಂತ ಓದೆ ಅವರು ತಡೆಪ. ಈಗ ಪ್ರಸ್ತುತ ರಂಗಾಯಣ ನಿರ್ದೇಶಕ ಆಗಿರುವಂತ ಸತೀಶ್ ಟಿಪ್ಟೂರ್ ಅವ್ರನ್ನ ನೀವು ಮೀಟ್ ಆದ್ರೆ ಆಮೇಲೆ ನೋಡ್ರಿ ಇವ್ರು ಒಂಥರ ಇದೇನಪ್ಪ ಯಾರು ಕಳಿಸಿರಿ ಇವರು, ಹಿಂಗೆ ಗಡ್ಡೆ ಎಲ್ಲ ಬಿಟ್ಕೊಂಡವ್ರೆ, ನಮ್ಮ ನಾಟಕದವ್ರು ಅಷ್ಟು ಪರಿಚಯ ಇಲ್ವಲ್ಲ, ಹಿಂಗೆ ಗಡ್ಡೆ ಬಿಟ್ಕೊಂಡವ್ರಲ್ಲ ಹಂಗೆ ಅಂತ ಅಂದ್ಕೊಂಡು ಓದೆ. ಅವ್ರ ಮನೆ ತಕ್ಕ ಹೋದೆ, ಹಿಂಗೆ ಒಂದು ಅಪ್ಲಿಕೇಶನ್ ಹಾಕಯ್ಯ ನೀನಾಸಮ್ ಅಂತ ಒಂದಿದೆ ಹಂಗೆ ಹಿಂಗೆ. ನಮ್ಮ ಡಿಗ್ರಿಲಿ ಒಂದು KV ಸುಬ್ಬಣ್ಣ ಅವ್ರದ್ದು ಒಂದು ನಾಟಕ ಇತ್ತು, ಅದನ್ನು ಓದಿದ್ದೀರಾ ಅಂತ ನನಗೆ ಅಷ್ಟು ನೆನಪಿಲ್ಲ, ಓದಿದ್ದೀನಿ ಅಂತ ಅಂದೆ. ನೀನಾಸಮ್ ಗೊತ್ತಾ ಹಂಗೆ ಹಿಂಗೆ ಅಂದರು. ಹ್ಞೂ ಸರ್ ಅಂತ ಅಂದೆ. ಅಪ್ಲಿಕೇಶನ್ 20 ದಿವಸದ ವರ್ಕ್ಶಾಪ್ ಇತ್ತು ಅಲ್ಲಿ ಕೊನೆಹಳ್ಳಿ ಅಂತ ಒಂದು ಊರು. ಅಲ್ಲಿ ಯಕ್ಷಗಾನ, ಮೂಡಲ್ಪ ಯಕ್ಷಗಾನ ಅವರು ನಮ್ಗೆ ಯಕ್ಷಗಾನ ಹೇಳ್ಕೊಟ್ರು. ಆಮೇಲೆ ನೀನಾಸಮ್ಮಿಂದ ಮತ್ತು ಬೇರೆ ಬೇರೆ ಟೀಚರ್ಸು, ನವೀನ್ ಸರು, ರಘುನಂದನ್ ಇವರೆಲ್ಲ ಬಂದು ಕ್ಲಾಸ್ ಮಾಡಿದರು. ಕ್ಲಾಸ್ ಮಾಡಿದಾಗ ಅವಾಗ ಒಂದು ಸ್ವಲ್ಪ ಏನೋ, ಆಮೇಲೆ ನಂಗೆ ಮೇನ್ ಕ್ಯಾರೆಕ್ಟರ್ ಕೊಟ್ಟರು, ಭವಾನಿ ಅಂತ ಅವರು ನಾಟಕ ಮಾಡಿಸಿದ್ರು, ಜೋಗಿ ರಂಜಪ್ಪ ಅಂತ. ಅದರ ನನಗೆ ಒಂದು ಲೀಡ್ ಕ್ಯಾರೆಕ್ಟರ್ ಕೊಟ್ಟರು, ಜೋಗಿ ಕ್ಯಾರೆಕ್ಟರ್ ಕೊಟ್ಟರು. ಹಾಡು ಹೇಳ್ತಿದ್ನಲ್ಲ ಅದಕ್ಕೆ ನಂಗೆ ಜೋಗಿ ಕ್ಯಾರೆಕ್ಟರ್ ಕೊಟ್ಟರು. ಅದು ಅಲ್ಲಿ ಶೋ ಆಯಿತು. ಅದಾದಮೇಲೆ ಅಲ್ಲಿ ರಂಗೇಶ್ ಶಿಕ್ಷಣ ಕೇಂದ್ರದಲ್ಲೂ ಶೋ ಆಯಿತು. ಹಂಗಾಗಿ ನನಗೆ ಹಂಗೆ ಪರಿಚಯ ಬೆಳೀತು ಹನುಮಂತ ಅವ್ರದ್ದು. ಆ್ಯಕ್ಚುಲಿ ಅವ್ರ ಕಾಂಟ್ರಿಬ್ಯೂಷನ್ ಅದಾದಮೇಲೆ ನನಗೆ ಮುಗಿಸಿ ಬಂದಾದ್ಮೇಲೆ ಏನು ಮಾಡ್ಬೇಕು ಗೊತ್ತಿಲ್ಲ, ಡಿಗ್ರಿ ಫೇಲ್ ಆಗಿತ್ತು, 3 ಇಂಗ್ಲೀಷ್ ಹೋಗಿದ್ದು, ಇನ್ನೇನು ಆಗಲ್ಲ, ಇದೇ ಪಾಸ್ ಮಾಡೋಕ್ಕಾಗಲ್ಲ ನನ್ನ ಕೈಲಿ, ಇನ್ನೇನು ಬೆಂಗಳೂರು ಕಡೆಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕೊಂಡೆ. ಅಷ್ಟೊತ್ತಿಗೆ ಅಪ್ಲಿಕೇಶನ್ನು ಬಂದಿದೆ, ಕಾಲ್ ಫಾರ್ ಮಾಡು ಅಂತ ಫೋನ್ ಮಾಡಿದ್ರು ಹನುಮಂತಯ್ಯ ಸರ್. ಹ್ಞೂ ಸರ್ ಆಗ್ತೀನಿ ಅಂತಂದರೆ ನನಗೆ ಆ್ಯಕ್ಚುಲಿ ಇಂಟ್ರೆಸ್ಟ್ ಇಲ್ಲ, ಹೇಳ್ತಾರಲ್ಲ ಹಾಕ್ಬಿಡೋಣ, ಸ್ವಲ್ಪ ಇಂಟ್ರೆಸ್ಟ್ ಬಂದಿರ್ತೀನಿ ನಾಟಕ. ಆಮೇಲೆ ನನಗೆ ಅಲ್ಲಿ ಆ್ಯಕ್ಚುಲಿ ನಾಟಕದ 20 ದಿವಸ ಶಿಬಿರ ಇತ್ತಲ್ಲ, ನನಗೆ ಊರಿಂದ ಅನುಭವಗಳು ಮತ್ತು ನನ್ನ ಎಕ್ಸ್ಪೀರಿಯೆನ್ಸು ಮತ್ತು ನಾನು ಊರಲ್ಲಿ ನೋಡ್ತಿದ್ದು, ಊರಿನ ಒಡನಾಟಗಳು ಮತ್ತು ಬೇರೆಯವ್ರು ನಮ್ಮನ್ನು ನೋಡ್ತಿದ್ದು, ಇದೆಲ್ಲ ಒಂದು ಸ್ವಲ್ಪ ಅಂದರೆ ನನಗೆ ಅದರಿಂದ ಒಂದು ಸ್ವಲ್ಪ ಬಿಲೀಫು, ಒಂದು ಸ್ವಲ್ಪ ನಂಬಿಕೆ ಬಂತು ಈ ಥಿಯೇಟ್ರ್ ಮೇಲೆ. ಆಮೇಲೆ ನನಗೆ ಒಂದು ಸ್ವಲ್ಪ ಬಿಡುಗಡೆ ಅನ್ನೋದು ಸಿಕ್ತಲ್ಲಿ. ಯಾಕೆಂದರೆ ನನಗೆ ಒಂದು ಸ್ವಲ್ಪ ಎಲ್ಲ ಸಮಾನವಾಗಿ ಇರ್ತಿದ್ವಿ, ಎಲ್ಲರೂ ಕೂಡ್ಕೊಂಡು ಆಡ್ತಿದ್ದು, ಕೂಡ್ಕೊಂಡು ಮಾತಾಡ್ತಿದ್ದು, ಹೆಣ್ಮಕ್ಳು ಗಂಡು ಮಕ್ಳು ಭೇದ ಭಾವ ಮಾಡ್ತಿರ್ಲಿಲ್ಲ. ಆಮೇಲೆ ಹೆಚ್ಚಿನದಾಗಿ ಎಲ್ಲರೂ ಊಟ ತಿಂತಿದ್ದು ಅಂತ ಕೂತ್ಕೊಂಡು. ಮತ್ತು ನನಗೆ ಈ ಎಕ್ಸ್ಪೀರಿಯೆನ್ಸ್ ಎಲ್ಲೂ ಹೊರಗಡೆ ನಮ್ಮೂರಲ್ಲಾಗಲಿ ಈ ಥರದ್ದು ಆಗಿರಲಿಲ್ಲ. ಇಲ್ಲಿ ನಿನಾಸಮ್ಗೆ ಹೋದಾಗ ಇಲ್ಲ ಶಿಬಿರದಲ್ಲಿ ಓಕೆ, ಅದು ನನಗೆ ಇದಿತ್ತಲ್ಲ, ಆ ಆಸ್ಪೆಕ್ಟ್ ನನಗೆ ಇಂಟ್ರೆಸ್ಟ್ ಬಂತು ನಾಟಕದ್ರ ಮೇಲೆ. ನಂಗೆ ನಾಟಕದ ಬಗ್ಗೆ ಇಂಟ್ರೆಸ್ಟ್ಗಿಂತ ಈ ಕೂಡಿಕೊಳ್ಳೋದು, ಎಲ್ಲರ ಜೊತೆಲಿರೋದು, ಎಲ್ಲರ ಜೊತೆಲಿ ಊಟ ಮಾಡೋದು, ಇದು ಒಂದು ಬೇರೆ ಯಾವುದು ಸಿಸ್ಟಮ್ ಇಲ್ಲ ಇಲ್ಲಿ, ಎಲ್ಲರೂ ನಾವೆಲ್ಲ ಒಂದು ಅನ್ನಂಗಿತ್ತಲ್ಲ, ಅದ್ರ ಮೇಲೆ ನಂಗೆ ಇಂಟ್ರೆಸ್ಟ್ ಬಂದು ಇಲ್ಲ ನಾಟಕ ಮಾಡ್ಬೋದು. ಆಮೇಲೆ ನನಗೆ ಒಂದು ಸ್ವಲ್ಪ ಚಪ್ಪಾಳಿಗಳು ಬಿದ್ದುಬಿಟ್ಟು ಅಲ್ಲಿ ಶೋ ಮಾಡೋಕೆ ಹೋದ ಬೇರೆ ಕಡೆ ಕೊನೆಹಳ್ಳಿ ಅಲ್ಲೆಲ್ಲ ಚೆನ್ನಾಗಿ ಮಾಡಿದೆ ಕಣ್ರಿ, ಚೆನ್ನಾಗಿ ಅಂದಲ್ಲ. ಒಂದು ಸ್ವಲ್ಪ ಅದು ನಮ್ಮನ್ನು ಒಂದು ಸ್ವಲ್ಪ ಪ್ರೇರೇಪಿಸ್ಬಿಡ್ತು. ಎಲ್ಲ ನಾವು ಒಂದು 4 ಜನ ನೋಡ್ತಾರಲ್ಲ, ಇಲ್ಲಿ ಸ್ಟೇಜ್ ಮೇಲೆ ಬಂದ್ರೆ ಮಾತಾಡಿದ್ರೆ ನಾಟಕ ಮಾಡಿರಿ ನೋಡ್ತಾರಲ್ಲ. ಆಮೇಲೆ ನನಗೆ ಮೊದಲು ಭಯ ಇದ್ದ, ಅದು ಭಯ ಕಳ್ಕೊಂಡಿದ್ದೆ ನಾನು. ಈಗ ಎಷ್ಟು ಜನ ಇದ್ರು ಅವ್ರ ಮುಂದೆ ನಾಟಕ ಮಾಡೋಕ್ಕೆ ಶುರು ಮಾಡಿದೆ. ಫಸ್ಟ್ ಇದ್ದಿದ್ದು ಭಯ ನಾನು ಕಳ್ಕೊಂಡೆ. ಹಂಗೆ ಹನುಮಂತಯ್ಯ ಪರಿಚಯ ಆಗಿ ಅಪ್ಲಿಕೇಶನ್ ಅವರೇ ತರಿಸಿದ್ರು. ಅಪ್ಲಿಕೇಶನ್ ಅವ್ರು ತರಿಸಿ, ಇಲ್ಲ ಸತೀಶನ್ ತರಿಸಿದ್ದು ಅನಿಸುತ್ತೆ. ಅಪ್ಲಿಕೇಶನ್ ತರಿಸಿ 2 ಸೈನ್ ಆಗಬೇಕಾಯ್ತು. ಹನುಮಂತಯ್ಯವರು ಅವತ್ತು ಮಂಡ್ಯಗೆಲ್ಲೋ ಒಂದು ಯಾವುದೋ ಕಾವ್ಯ ಕಮ್ಮಟಕ ಎಲ್ಲಿಗೋ ಹೋಗ್ಬೇಕಾಯ್ತು. ಅವತ್ತೊಂದು ಲಾಸ್ಟ್ ಒಂದು ಬನೀನು ಹಾಕಿದ್ರು. ಅವ್ರು ಡಿಸ್ಕವರ್ ಬೈಕ್ ಇತ್ತು, ಬಂದು ಅಲ್ಲಿ ಗಣೇಶ ಟ್ಯಾಕ್ಸ್ ಹತ್ರ ಇದು ಕೋಡಿ ಸರ್ಕಲ್ ಅಂತ ಇದೆ ಟಿಪ್ರಲ್ಲಿ, ಅಲ್ಲಿ ಬಂದು ಸೈನ್ ಹಾಕೊಟ್ಟು ಅಲ್ಲೇ ನಾನು ಹೋಗ್ತೀನಿ ಕಣಯ್ಯ ಚೆನ್ನಾಗಿ ಓದು ಅಂತ ಹೇಳಿ ಹೋದರು. ಅವತ್ತೇ ಲಾಸ್ಟ್ ನಾನು ಅವ್ರ ಮುಖ ನೋಡಿದೆ. ಅದಾದಮೇಲೆ 2012ರಲ್ಲಿ ಅವರು ಇರಲಿಲ್ಲ, ಅವರು ತೀರಿದ್ರು ಅಂತ ರಾತ್ರಿ 12 ಗಂಟೆಗೆ ಒಂದು ನ್ಯೂಸ್ ಗೊತ್ತಾಯಿತು. ತುಂಬ ಬೇಜಾರಾಯಿತು. ಆಮೇಲೆ ಹನುಮಂತಯ್ಯ ಅವ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ಅವ್ರು ಪರಿಚಯ ಆದಾಗ ಯಾರೋ ಫೋನ್ ಮಾಡ್ತಾರೆ, ಯಾರೋ ಒಯ್ಯ ಅಂತ ಅಂದ್ಕೊಂಡಿದ್ದೆ. ಬಟ್ ಒಂದು ದಿವಸ ನಾನು ಲೈಬ್ರರಿಲಿ ಚೆಕ್ ಮಾಡುವಾಗ ಸತೀಶ್ ಅಣ್ಣ ಅವ್ರ ಪರಿಚಯ ಆಗ್ತಿತ್ತು. ಅವ್ರದ್ದು ಲೈಬ್ರರಿ ಇತ್ತು ಅಲ್ಲಿ ಭೂಮಿ ಥಿಯೇಟ್ರದ್ದು. ಅಲ್ಲಿ ಚೆಕ್ ಮಾಡ್ತಾ ಒಂದು ಹನುಮಂತಯ್ಯ ಅವ್ರದ್ದೊಂದು ಬುಕ್ ಸಿಕ್ತು. ಅದರಲ್ಲಿ UR ಹನುಮಂತಪೂರ್ತಿ ಅವ್ರದ್ದು ಮುನ್ನುಡಿ ಬರೆದಿತ್ತು. ಆಮೇಲೆ ಚಿತ್ರದ ಬೆನ್ನು, ಹಿಮದ ಹೆಜ್ಜೆ ಚಿತ್ರದ ಬೆನ್ನು ಅಂತ ಅವ್ರ ಕವಿತೆಗಳು ಸಿಕ್ತು. ಓದಿದೆ, ಏನಪ್ಪ ಇವ್ರು ಎಲ್ಲ ಬರ್ದಾರಲ್ಲಪ್ಪ. ಅನಂತಮೂರ್ತಿ ಅವ್ರು ನಮಗೆ ಗೊತ್ತಿತ್ತು ಜ್ಞಾನಪೀಠ ಪ್ರಶಸ್ತಿ ಇದು ಅಂತ, ಬಟ್ ಅವ್ರು ನೋಡಿರಲ್ಲ, ಅವರೆಲ್ಲ ಇವ್ರಿಗೆ ಗೊತ್ತಲ್ಲ, ಇವ್ರ ಬಗ್ಗೆ ಬರ್ದವ್ರಲ್ಲ ಅನ್ನೋ ಒಂದು ಇದಾಯಿತು. ಆಮೇಲೆ ಹನುಮಂತಯ್ಯ ಅವರು ನಾನು ಬೇರೆ ಥರ ನೋಡೋಕ್ಕೆ ಶುರು ಮಾಡಿದೆ. ಆಮೇಲೆ ನನ್ನ ಬಗ್ಗೆ ಕೇರ್ ತಾಂತಿದ್ರಲ್ಲ ಅವರು, ನನ್ನ ಬಗ್ಗೆ ಇಷ್ಟು ಕೇರ್ ತಾಣಿದ್ರಲ್ಲ. ಆಮೇಲೆ ಅವ್ರದ್ದು ಒಂದು ಸ್ವಲ್ಪ ನಾನು ಮಾತಾಡ್ತಾ ಅವ್ರ ಬಗ್ಗೆ ತಿಳ್ಕೊಳ್ತಾ ಹೋದೆ. ಇಲ್ಲ ಅವರು ಈ ಥರ ಬೆಳೆದು ಬಂದಿದ್ದಾರೆ, ನನ್ನ ಸಮುದಾಯದಿಂದ ಅಥವಾ ಇಲ್ಲಿಂದಲೂ ಬಂದಿದ್ದರು, ಇನ್ಯಾರೋ ಒಬ್ಬ ಹುಡುಗನ ಗುರ್ತಿಸಿದ್ದಾರೆ ಅಂತ ಅಂದರೆ ಆ ಕಾರಣಕ್ಕಾಗಿ ನಾನು ಗುರ್ತಿಸಿ ಅವತ್ತು ಇವತ್ತು ನಾನು ಇಲ್ಲಿದ್ದೀನಿ ಅಂತಂದ್ರೆ ಹನುಮಂತಯ್ಯವರು ದೊಡ್ಡ ಕಾರಣ. ಅವ್ರ ಕಾಂಟ್ರಿಬ್ಯೂಷನ್ ದೊಡ್ಡದು. ಅವ್ರಿಗೆ ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ. ಈಗ NK ಹನುಮಂತಯ್ಯವರು ಮತ್ತು ಸತೀಶ್ ಟಿಪ್ಟೂರ್ ಕಡೆಯಿಂದ ನೀವು ನಿನಾಸಮ್ಗೆ ಹೋದ್ರಿ, ಅಲ್ಲೊಂದು ಕೋರ್ಸ್ ಮುಗಿಸಿದ್ರಿ, ರಂಗಭೂಮಿ ಸಂಬಂಧಪಟ್ಟಾಗಿ ಅದ್ರದ್ದೆಲ್ಲ ಕಲಿಕೆ ಆಯಿತು. ಅದಾದಮೇಲೆ ನೀವು ಹಲವಾರು ವರ್ಷ ತಿರುಗಾಟದಲ್ಲಿದ್ರಿ. ನಾನು ನೋಡಿದಾಗೆ ನಿನಾಸಮ್ ತಿರುಗಾಟದಲ್ಲೆಲ್ಲ ಹಲವಾರು ವರ್ಷ ತಿರುಗಾಟ ಮಾಡಿದ್ರಿ. ಅದಾದ್ಮೇಲೆ ಜನಮನದಾಟ ಆಗಿರ್ಬೋದು, ಧಾರವಾಡದ ಆಟಮಾಟ ಆಗಿರ್ಬೋದು, ಹಲವಾರು ರಂಗಭೂಮಿ ಮತ್ತು ಆಯಾ ತಂಡಗಳ ಜೊತೆ ಕೆಲಸ ಮಾಡಿದ್ರಿ. ನಿಮಗೆ ಹೇಗೆ ಅನಿಸ್ತೋ ಇದು ಅಲ್ಲಿ ವರ್ಕ್ ಮಾಡ್ತಾ ನಿಮಗೆ ನಿಮ್ಮಲ್ಲಿ ಒಂದು ಕಲಿಯುವಿಕೆ ಹೇಗಿತ್ತು?
ನಾನು ನೀನಾಸಂಗೆ ಮುಗಿಸಿದ ಆದಮೇಲೆ ಅದಾದಮೇಲೆ ತಿರುಗಾಟ ಕರೆಯೋದಕ್ಕಿಂತ ಮುಂಚೆ ನಾನು ಗಣೇಶ್ ಮೇಷ್ಟ್ರ ಜೊತೆ ಕೆಲಸ ಮಾಡಿದೆ. ಅವ್ರು ಜನ್ಮಂದಾಟ ಅಂತ ಒಂದು ಹೆಗ್ಗೋಡಲ್ಲಿ ಅವ್ರದ್ದೊಂದು ಸಣ್ಣ ಟ್ರೂಪ್ ಇದೆ. ಅದರ ಉಚ್ಚಲ್ಯ, ತಬರನ ಕತೆ, ಆಮೇಲೆ ಬೇರೆ ಬೇರೆ ನಾಟಕಗಳೆಲ್ಲ ಮಾಡಿದ್ರು. ಒಂದು 6-7 ವರ್ಷ ಆಗಿತ್ತು. ಅದಾದಮೇಲೆ ಊರ್ಕೇರಿ ಸಿದ್ಧಲಿಂಗಯ್ಯನವ್ರು ತಗೊಂಡ್ರು. ಗಣೇಶ್ ಮೇಷ್ಟ್ರು ನೀವು ಬರ್ತೀಯ ಅಂತ, ಹ್ಞೂ ಸರ್ ಬರ್ತೀನಿ. ಹಂಗೆ ಅಂದರೆ ನಮ್ಗೆ ಒಂದು ಆಪರ್ಚುನಿಟಿ ಕೊಟ್ಟರೆ ಸಾಕು, ಯಾರೋ ಏನೋ ಕರಿತಾರಲ್ಲ ನಮ್ಮನ್ನು ಅನ್ನೋದು ದೊಡ್ಡದು. ಹ್ಞೂ ಸರ್ ಬರ್ತೀನಿ ಅಂತ ಅಂದೆ. ಆಮೇಲೆ ಆ ಕತೆ ಓದ್ತಾ ಸಿದ್ಧಲಿಂಗಯ್ಯವ್ರ ಕತೆ ನಾನು ಅಧ್ಯಯನ ಕಡಿಮೆ, ಓದ್ತಿದ್ದು ಕಡಿಮೆ. ನೀನಾಸಮ್ಮಲ್ಲಿ ಅಥವಾ ನಾನು ಓದೋದು ಕಡಿಮೆ ಇತ್ತು. ಅದು ಓದುವಾಗ ಕೇಳಿಸ್ಕೊಂಡು ನನಗೆ ಅನಿಸ್ತಿತ್ತು, ನನ್ನ ಕತೆ ಥರನೇ ಇದೆಯಲ್ಲ, ನನ್ನ ಜೊತೆ ನನ್ನ ಸುತ್ತಮುತ್ತದ ಕತೆ ಇದ್ದಂಗೈತಲ್ಲ, ಅಕ್ಕಪಕ್ಕದ ಕತೆ ಇದ್ದಂಗೈತಲ್ಲ, ನನ್ನ ಕತೆನೂ ಆಗುತ್ತಲ್ಲ ಅಂತ ಅನ್ನಕ್ಕೆ ಶುರು ಆಯಿತು. ಸಿದ್ಧಲಿಂಗಯ್ಯವ್ರದ್ದು ಓದ್ತಾ ಊರ್ಕೇರಿ. ಅದಾದಮೇಲೆ ಅದು ನಾಟಕ ಮಾಡಿದ್ವಿ. ಅವಾಗ ಅದು ತುಂಬ ಶೋಗಳು ಆಯಿತು. ಆಮೇಲೆ ತುಂಬ ಜನಗಳು ನೋಡಿದ್ರು, ತುಂಬ ಮಾತಾಡ್ಸೋಕ್ಕೆ ಶುರು ಮಾಡಿದ್ರು. ಅವಾಗ ಇನ್ನೂ 2012-11 ನಮ್ಮ ಫೇಸ್ಬುಕ್ಕಿಂದ ಅವಾಗ ಲಾಗಿನ್ ಆಗ್ತಿತ್ತು ನಾವೆಲ್ಲ. ಅವಾಗ ತುಂಬ ಜನ ಮೆಸೇಜ್ ಮಾಡೋರು, ಒಂದು ಸ್ವಲ್ಪ ಬೇರೆ ಥರದ್ದು ಇದಾಯಿತು. ಆಮೇಲೆ ಗಣೇಶ್ ಮೇಷ್ಟ್ರು ತುಂಬ ಫ್ರೆಂಡ್ಲಿ. ಗಣೇಶ್ ಮೇಷ್ಟ್ರು ಅವರು ಮೇಷ್ಟ್ರಾದಾಗ ಮೇಷ್ಟ್ರಾಗಿರ್ತಾರೆ ಕ್ಲಾಸ್ ರೂಮಲ್ಲಿ. ಆಮೇಲೆ ಹೊರಗಡೆ ಟೈಮ್ ಸಿಕ್ಕಿದಾಗ ಎಲ್ಮಕ್ಕ ಇಕ್ಕ ಮಾತಾಡ್ತಾರೆ. ಆ ಥರದ್ದೊಂದು ಪ್ರೀತಿ ನಾನು ಅದನ್ನು ಬೇರೆಯವರಲ್ಲಿ ನೋಡಿದ್ದು ಕಡಿಮೆ. ಗಣೇಶ್ ಮೇಷ್ಟ್ರಿಗೆ ಆ ಥರದ್ದೊಂದು ಗುಣ. ಅದಾದಮೇಲೆ ಈ ಥರದ ಕೆಲಸ ಆಟ ಕೆಲಸ ಮಾಡ್ತಿದ್ದೆ. ಆಮೇಲೆ ಸಮುರಾಯಿ ತಂಡಗಳು ಆ ಟೈಮಿಗೆ ಒಂದು ಈ ಥರ ಸಣ್ಣ ತಂಡಗಳು ಕೆಲಸ ಮಾಡೋದು. ಸಮುರಾಯಿ, ಆಟ ಜನ್ಮಂದಾಟ, ಈ ಥರದ್ದೆಲ್ಲ ಕೆಲಸ ಮಾಡೋಕ್ಕೆ ಶುರು ಮಾಡೋದು. ಆಮೇಲೆ ಇವರು ಮಾಮೂಲಿ ಪ್ರೇಕ್ಷಕರಲ್ದಲ್ಲೇ ಇನ್ನೂ ಬೇರೆ ಅಂದ್ರೆ ನಾಟಕನೇ ನೋಡೋಕೆ ಬರ್ತದೆ ಪ್ರೇಕ್ಷಕರು ತಲುಪ್ತಿದ್ದ ಜಾಗಗಳು. ಊರು ಕೇರಿಯಲ್ಲಿ ಎಲ್ಲೆಲ್ಲಿ ಮಾಡಿದ್ವಿ ಅಂದರೆ, ಎಲ್ಲೋ ದನ ಕಟ್ಟತ್ತವ, ಎಲ್ಲೋ ಹಳ್ಳಿಲಿ, ಎಲ್ಲ ಕೇರಿಲಿ, ಎಂತೆಂಥ ಜಾಗದಲ್ಲಿ ಮಾಡಿದ್ರು ಅಷ್ಟೇ. ಆಮೇಲೆ ನಾನು ಅದೇ ಕಂಟಿನ್ಯೂ ಒಂದು 4 ವರ್ಷ ಜನ್ಮಂದಾಟದ ಪ್ರತಿ ವರ್ಷ 2 ತಿಂಗಳು 3 ತಿಂಗಳು ಕಂಟಿನ್ಯೂ ಮಾಡಿದೆ. ಬದುಕು ಬಯಲು ಮಾಡಿದ್ವು ರೇವತಿ ಅವರು. ಅದರಲ್ಲಿ ನಾನು ರೇವತಿ ಕ್ಯಾರೆಕ್ಟರ್ ಮಾಡ್ತಿದ್ದೆ. ಅವಾಗಲೂ ಹಿಂಗೆ ಕೂದಲು ಬಿಟ್ಟಿದ್ದು, ಇದಕ್ಕಿಂತ ಕೂದಲು ಉದ್ದ ಇತ್ತು. ರೇವತಿ ಕ್ಯಾರೆಕ್ಟ್ರು ಮಾಡ್ತಾ, ಇಜ್ರಾ ಕ್ಯಾರೆಕ್ಟ್ರು ಮಾಡ್ತಾ ಅದೊಂದು ಸುಮಾರು ಶೋಗಳು ಮಾಡಿದ್ವಿ. ಊರ್ಕೇರಿ ಮಾಡಿದ್ವಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದ್ವಿ. ಈಗ ಇದೇ ತರ ಹಲವಾರು ನಾಟಕಗಳು ಮಾಡ್ತಾ ನಿಮ್ಗೆ ಲೈಂಗಿಕ ಅಲ್ಪಸಂಖ್ಯಾತರ ಒಂದು ಬದುಕು ಬಯಲು ನಾಟಕ ರೇವತಿ ಬರ್ದಿರೋದು ಗಣೇಶ್ ಸರ್ ನಿಮ್ಗೆ ಅದನ್ನ ಮಾಡಿಸ್ತಾರೆ. ಅದನ್ನ ಮಾಡ್ಬೇಕಾದ್ರೆ ನೀವು ರೇವತಿ ಅವ್ರ ಪಾತ್ರ ಮಾಡ್ತಿದ್ರಿ ಅಂತ ನನಗೆ ಕೇಳ್ಪಟ್ಟೆ. ಅದು ಮಾಡ್ಬೇಕಾದ್ರೆ ಆ ಒಂದು ಸಮುದಾಯ ನಿಮ್ಮನ್ನ ಹೇಗೆ ಇದು ಮಾಡ್ತಿದ್ವಿ ಹೊರಗಡೆ ಎಲ್ಲ ಹೋದಾಗ? ನೆನ್ನೆ ನಾನು ALF ಮೀಟಿಂಗ್ ಹೋಗಿದ್ದೆ ಇಲ್ಲಿ ಬೆಂಗಳೂರಿನಲ್ಲಿ. ಅಲ್ಲಿ ರೂಮಿ ಹರೀಶ್ ಅವರಿದ್ದರು, ಆಮೇಲೆ ಸೌಮ್ಯ ಅಕ್ಕ ಇದ್ದರು, ಆಮೇಲೆ ಉಮಿ ಇದ್ದರು, ತುಂಬ ಜನ ಇದ್ದರು. ಒಂದು ಮೀಟಿಂಗ್ ಇತ್ತು, ಹೋಗಿದ್ದೆ. ಅವರು ನನಗೆ ಅಂದರೆ ಒಂದು ಮೀಟಿಂಗಲ್ಲಿ ಮಾತಾಡ್ತಾ, ಈಗ ಒಂದು ನಲ್ಸಾ ಅಂತ ಒಂದು ಇದು ಬಂದಿದೆ ಕಮಿಟಿ 2012 ಅದ್ರ ಬಗ್ಗೆ ನಿಮಗೆ ಅಭಿಪ್ರಾಯ ಏನು ಅಂತ ಕೇಳೋಕ್ಕಂತ ಹೋಗಿದ್ದು. ನಿಮ್ಮ ಎಕ್ಸ್ಪೀರಿಯನ್ಸ್ ಏನೋ, ನೀವು ಕಮ್ಯುನಿಟಿ ಜೊತೆ ಹೆಂಗೆ ಒಡನಾಟ ಮಾಡಿದೆ ಅಂತ. ಬಟ್ ಈಗಿನ ಒಡನಾಟ ನನಗೆ ಅವಾಗಿರಲಿಲ್ಲ. ಆ ರೇವತಿ ಅವರು ನಾಟಕ ತಗೊಂಡಾಗ ಅಂದರೆ ನಾವು ಈ ಒಂದು ಕಮ್ಯುನಿಟಿ ಅಂದರೆ ಮಂಗಳಮುಖಿಯರು, ಇಜ್ರಾಗಳು, 9, 9 ಈ ಥರ ಎಲ್ಲ ಕರಿಯರ್ ನಮ್ಮ ಕಿವಿಗೆ ಬೀಳ್ತಿದ್ದು. ಆಮೇಲೆ ನಾವು ನೋಡುವ ಭಯದಿಂದ ನೋಡ್ತಿದ್ದು. ಟ್ರೈನಲ್ಲಿ ಹೋಗುವಾಗ ಅಥವಾ ಎಲ್ಲರೂ ಭಿಕ್ಷೆ ಬೇಡಕ್ಕೆ ಹೋದಾಗ ಅವ್ರು ನಮ್ಮನ್ನು ನೋಡೋ ರೀತಿ, ಅಥವಾ ನಾವು ಅವ್ರನ್ನ ನೋಡೋ ರೀತಿ, ಯಾರೋ ನಮ್ಮ ಭಯಕ್ಕೆ ಇವ್ರೇನೋ ಭಯದಿಂದ ಇರ್ತಾರಲ್ಲ ಅಂತ ಅನಿಸ್ತಿತ್ತು. ಬಟ್ ಅದು ಬದುಕು ಬಯಲು ಓದಿದಾಗ ಮತ್ತು ಆ ಬದುಕು ಬಯಲು ನಾವು ರಿಹರ್ಸಲ್ ಮಾಡ್ತಾ ನಮ್ಗೆ ಅದೊಂದು ದೊಡ್ಡ ರಿಸರ್ಚ್ ಆದಂಗೆ ಆಯಿತು. ಅವ್ರ ಬಗ್ಗೆ ತಿಳ್ಕೊಂಡಿದ್ದು. ಆಮೇಲೆ ಅವ್ರಿಗೆ ಎಷ್ಟು ಕಷ್ಟ, ಆ್ಯಕ್ಚುಲಿ ನಮ್ಮ ಕಷ್ಟಗಳು ಏನೂ ಅಲ್ಲ, ನಮ್ಗಿನ್ನ ತುಂಬ ಕಷ್ಟಗಳು. ಅವ್ರು ಮನೆ ಬಿಟ್ಟು ಹೊರಗಡೆ ಬರಬೇಕು, ಅಥವಾ ಯಾರು ಫ್ಯಾಮಿಲಿ ಇರಲ್ಲ, ಅಥವಾ ಪಾರ್ಟ್ನರ್ ಇರಲ್ಲ, ಅಥವಾ ಭಿಕ್ಷೆ ಬೇಡ್ಕೊಂಡು ಬದುಕಬೇಕು ಜೀವನ. ಆಮೇಲೆ ಈ ಪೊಲೀಸ್ನವ್ರ ಕಾಟ, ಇದೆಲ್ಲ ನೋಡ್ರೆ ಒಂದು ಪ್ರಾಬ್ಲಮ್ ಅಲ್ಲ. ಆ್ಯಕ್ಚುಲಿ ನಾವು ಇವತ್ತು ಒಂದು ತಳ ಸಮುದಾಯದವರು ಅಥವಾ ಇನ್ಯಾರೋ ಆದರೆ ನಮಗೆ ಆಪ್ಷನ್ ಇರುತ್ತೆ, ಅಸ್ಪೃಶ್ಯತಾ ನಿವಾರಣಾ ಕಾರ್ಯಕ್ರಮ ಇರುತ್ತೆ, ಅದು ಸಂವಿಧಾನದಲ್ಲೂ ಇದೆ. ಬಟ್ ಅದನ್ನ ನಾವು ಹಕ್ಕು ಪಡಿಬೇಕು ಅಂದ್ರೆ ಹೋರಾಟ ಮಾಡಬೇಕು. ಬೇರೆಯವ್ರಿಗೆ ಹಂಗಿಲ್ಲ, ಉತ್ತಮರಂಗಿಲ್ಲ. ಅವ್ರಿಗೆ ಇದು ಎಕ್ಸ್ಪೀರಿಯನ್ಸ್ ಇದು ತಲೆಗೆ ಬರಲ್ಲ. ನಮ್ಗೇನು ಅಂದ್ರೆ ನಮ್ಮ ಹಕ್ಕುಗಳು ನಾವು ಪಡೆಯೋಕೆ ಮತ್ತೆ ಹೋರಾಟ ಮಾಡೋಕೆ ಹಕ್ಕುಗಳು ಇದೆ. ಬಟ್ ಅದು ನಾವು ತಗೋಬೇಕು, ನಾವು ಅನುಭವಿಸ್ಬೇಕು ಅಂದ್ರೆ ನಾವು ಹೋರಾಟ ಮಾಡಬೇಕು. ಹಂಗೆ ಇವ್ರದ್ದು ನಮ್ಮ ಸೇಮ್ ಥರನೇ. ಇವಾಗ ದಲಿತ ಒಂದು ಸಮುದಾಯ ಥರನೇ ಇವರು ಒಂದು ಸಮುದಾಯದ. ಅವರು 377 ಆಗಲಿ, ಆ್ಯಕ್ಟ್ ಆಗಲಿ, ಈ ನಲ್ಸಾ ಆಗಲಿ, ಮತ್ತು ಇನ್ಯಾವುದಾಗಲಿ, ಒಂದು ರೇಷನ್ ಕಾರ್ಡ್ ತಗೊಳಕ್ಕೆ, ಒಂದು ಐಡೆಂಟಿ ಕಾರ್ಡ್ ತಗೊಳಕ್ಕೆ. ಆಮೇಲೆ ರೇವತಿ ಅವ್ರ ಎಕ್ಸ್ಪೀರಿಯನ್ಸು ಅದು ಫಸ್ಟ್ ಟೈಮು ಆ್ಯಕ್ಚುಲಿ ಕನ್ನಡಕ್ಕೆ ಬಂದಿದ್ದು ಗೌರಿ ಲಂಕೇಶ್ ಅವ್ರು ತಂದಿದ್ದು, ದೂ ಸರಸ್ವತಿ ಮೇಡಮ್ ಇವರೆಲ್ಲ ಟ್ರಾನ್ಸ್ಲೇಟ್ ಮಾಡಿದ್ದು ಗೌರಿ ಲಂಕೇಶ್ ಅವರು ಇದರಿಂದ ತಂದಿದ್ದು. ಆ ಬುಕ್ಸು ಓದಿದ್ಮೇಲೆ ರೇವತಿ ಅವ್ರ ಬಗ್ಗೆ ಅದು ಗಣೇಶ್ ಮೇಷ್ಟ್ರು ನೀನೇ ಮಾಡಿದಂಥ ಕ್ಯಾರೆಕ್ಟರ್ ಅಂದ್ರೆ, ಆಮೇಲೆ ನನಗೆ ಹೆಂಗೆ ಕಟ್ಟಿಯಬೇಕು ಅಂತ ಗೊತ್ತಿಲ್ಲ. ನೋಡಿದ್ದು ಬಿಟ್ಟರೆ ಆಮೇಲೆ ಅದು ಓದ್ತಾನೆ ನನಗೆ ಆ ರೇವತಿ ಅವ್ರನ್ನ ಒಂದು ನಾನು ಪಾತ್ರ ಮಾಡ್ಕೊಂಡಿದ್ದು. ಆಮೇಲೆ ಅದು ಕ್ಯಾರೆಕ್ಟರ್, ಅವ್ರ ಅಪ್ಪ ಅಮ್ಮ, ಅದು ಸಂಬಂಧಗಳು ಆ ಬೇರೆ ಕ್ಯಾರೆಕ್ಟರ್ ಜೊತೆ ತುಂಬ ಸಿಂಪಲಾಗಿ ಕಟ್ಟಿದ್ದು. ಅದು ಏನೋ ತುಂಬ ಅದ್ದೂರಿಯಾಗಿ ಸೆಟ್ ಹಾಕಿ ಅದು ತುಂಬ ಸಿಂಪಲಾಗಿ ಕಟ್ಟಿದ್ದು. ಬಟ್ ಎಲ್ಲರ ನಟರ ಧ್ವನಿ ಮತ್ತು ದೇಹದ ಮೇಲೆ ಕಟ್ಟಿದ ನಾಟಕ. ಏನು ಸ್ಕ್ರಿಪ್ಟು ಮತ್ತು ಗಣೇಶ್ ಮೇಷ್ಟ್ರಿಗೆ ಆ ಥರದ್ದು ಒಂದು ಹೊಳೆದಿದ್ದು ತುಂಬ. ಅದರಿಂದ ತುಂಬ ಚೇಂಜಸ್ ಆಯಿತು. ಕರ್ನಾಟಕದ ಬೇರೆ ಕಡೆ ಶೋ ಮಾಡಿದ್ವು. ತುಂಬ ಜನ ಇಜ್ರಗಳು. ನಾನು ಫಸ್ಟ್ ಶೋ ಒಂದು ಎಕ್ಸ್ಪೀರಿಯೆನ್ಸ್ ಏನಂದರೆ, ಶಿವಮೊಗ್ಗದಲ್ಲಿ ಫಸ್ಟ್ ಶೋ ಇದ್ದಿದ್ದು. ಕೊಟ್ರಪ್ಪ ಮೇಷ್ಟ್ರು ಕರೆಸಿದ್ರು ಶಿವಮೊಗ್ಗದಲ್ಲಿ ನಮ್ಮ ಟೀಮ್ ಅಂತ.
ಅಲ್ಲಿ ಶೋ ಮಾಡಿದಾಗ ರಂಗಮಂದಿರ ತುಂಬ ಅದು ಹೆಂಗೆ ಡಿವೈಡ್ ಆಗಿತ್ತು ಅಂದರೆ ಅಲ್ಲಿ ಅಪ್ಪ ಒಂದು ಸಾಮಾನ್ಯ ಜನರು ಮಾತು ಅಪ್ಪ ಅಮ್ಮ ಇವರು ಅಣ್ಣ ಅವ್ರ ಅಣ್ಣ ಎಲ್ಲ ಬರ್ತಾರೆ. ಇವ್ರು ರೇವತಿ ಅವ್ರ ಕಮ್ಯುನಿಟಿ, ರೇವತಿ ಬಾಂಬೆಗೆ ಹೋಗಿದ್ದು ಇದೆಲ್ಲ ಬರುತ್ತೆ. ಎರಡು ಡಿವೈಡು. ಒಂದು ಅಪ್ಪನ ಡೈಲಾಗ್ ಬಂದಾಗ ಅಪ್ಪನ ಬಗ್ಗೆ ಅವಳು ಬೈಯುವಾಗ ಒಂದು ಜನ ಚಪ್ಪಾಳೆ ಹೊಡೆಯೋರು. ಇನ್ನೊಂದು ಕಡೆ ರೇವತಿಯವರು ತಮ್ಮ ನೋವು ಹೇಳ್ಕೊಂಡಾಗ ಇಜ್ರಾಗಳು ಒಂದು 15 ಜನ 20 ಜನ ಅವ್ರ ಫ್ರೆಂಡ್ಸು ಮತ್ತು ಆ ಕಮ್ಯುನಿಟಿಯವರೆಲ್ಲ ಶಿವಮೊಗ್ಗದಲ್ಲಿದ್ದರು, ಅವ್ರು ಚಪ್ಪಾಳೆ ಹೊಡೆಯೋರು. ಅಂದರೆ ಒಂದು ಡಿವೈಡ್ ಆಗಿತ್ತು. ಆಡಿಯನ್ಸ್ ಪಾರ್ಟಲ್ಲೂ ಡಿವೈಡ್ ಆಗಿತ್ತು. ಅಂದರೆ ಎರಡು ಕಡೆಯಿಂದ ಪಾರ್ಟಿಸಿಪೇಷನ್ ಇತ್ತು. ಆಮೇಲೆ ಅದು ನಮಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಾವು ಶೋ ಮಾಡೋಕ್ಕೆ ಭಯ ಪಟ್ಕೊಂಡು ಅಲ್ಲೆಲ್ಲೂ ಶೋ ಮಾಡಿದ್ರೆ ಇಲ್ಲಿ ಶಿವಮೊಗ್ಗ ಯಾಕೆ ಬಂದು ಶೋ ಮಾಡಿದ್ವಿ ಅಂದರೆ ಇದು ಹೆಂಗಾಗುತ್ತೋ ಏನಾಗುತ್ತೋ ಯಾರು ಆಡಿಯನ್ಸ್ ಮುಂದೆ ತೋರಿಸಿರ್ಲಿಲ್ಲ. ಆಮೇಲೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು. ನಾನು ಅವತ್ತು ಫಸ್ಟ್ ಟೈಮು ಶೇವಿಂಗ್ ಎಲ್ಲ ಮಾಡ್ಕೊಂಡು ಇದು ಕೈ ಕೂದಲು ಕಾಲು ಕೂದಲು ಏನು ಕಾಣ್ದಂಗೆ ಎಲ್ಲ ತಗೊಂಡು ಸೊಂಟದ ಕೂದಲು ಎಲ್ಲ ಹೆಣ್ಣಿನ ಒಂದು ಫುಲ್ ಎಲ್ಲ ನಾನು ಇದಾಗಿ ಹೋಗಿದ್ದೆ. ಆಮೇಲೆ ನಾವು ಭಯ ಜಾಸ್ತಿ ಇತ್ತು. ಫಸ್ಟ್ ಶೋ ಡೈಲಾಗ್ ಮರ್ತೋಗುತ್ತೆ, ಇನ್ನೊಂದೇನೋ. ಆಮೇಲೆ ನಾನು ಶೋ ಮುಗಿಸಿ ಗ್ರೀನ್ ರೂಮ್ ಒಳಗೆ ಹೋಗ್ತೀನಿ. ಒಂದು 15 ಜನ 20 ಜನ ಕಮ್ಯುನಿಟಿಯವರು ಒಳಗಡೆ ಇದ್ದರು. ಹೋದ ತಕ್ಷಣವೇ ಬಾರೆ ಇಲ್ಲಿ ಅಂತ ಅಂದರು. ನನಗೆ ಭಯಮ್ಮ ಅಂದರೆ ಎಷ್ಟೋ ಓದ್ಕೊಂಡ್ರು ಮೀಟ್ ಆಗಿರಲ್ಲ, ಕಮ್ಯುನಿಟಿ ಜೊತೆ ಒಡನಾಟ ಇರಲ್ಲ, ರೇವತಿ ಅವರು ಸಿಕ್ಕಿರಲ್ಲ, ಪಾತ್ರ ಮಾಡ್ತಿದ್ದೆ. ಬಾರೆ ಇಲ್ಲಿ ಏನೇ ನೀನು ಏನೇ ಹುಡುಗಿನೇನೆ ಯಾವ ಮನೆಯಲ್ಲ ನೀನು ಏನೇ ತಂದಿದ್ಯಾ ನೀನು ಹಂಗೆ ಅಂತ ಹಿಂಗೆಲ್ಲ ಹಿಡಿದು ಎಳೆಯಕ್ಕೆ ಶುರು ಮಾಡಿ ನಂಗೆ ಭಯ ಆಯ್ತು. ಅಕ್ಕ ಇಲ್ಲಕ್ಕ ನಾನು ಹುಡುಗ ಅಕ್ಕ ಅಂತ ಎಲ್ಲ ನಾನು ಬ್ರಾಯೆಲ್ಲ ಹಾಕಿದ್ದು ಬ್ರಾಯೆಲ್ಲ ಬಿಚ್ಚಿ ಅವ್ರ ಮುಂದೆ ಹಿಂಗೆ ಇದು ಮಾಡಿದೆ. ಹೌದಾ ನೀನು ಹುಡುಗಿ ಅಲ್ವಾ ನೀನು ನಾನು ಕಮ್ಯುನಿಟಿನೇ ನೀನು ಹಂಗೆ ಅಂದ್ಕೊಂಡಿದ್ದೆ, ಇಲ್ಲಕ್ಕ ಹಂಗೆ ಅಂತ. ಆಮೇಲೆ ಅವರು ಒಡನಾಟ. ಆಮೇಲೆ ಅದಾದ್ಮೇಲೆ ಒಂದು ಎಕ್ಸ್ಪೀರಿಯನ್ಸ್ ಆದಮೇಲೆ ತುಂಬ ಜನ ಸಿಕ್ಕರೆ. ಆಮೇಲೆ ರೇವತಿನೇ 50ನೇ ಶೋ ಆದಮೇಲೆ ರೇವತಿನೇ ನಮ್ಮ ಜೊತೆ. ಆ ರೇವತಿ ಅವ್ರ ಜೊತೆ ನಮ್ಮ ಜೊತೆ ಇದ್ದು ನಮಗೆ ಇವ್ರನ್ನ ಹೆಂಗಿರ್ತಾರೋ ನಮ್ಮ ಜೊತೆ, ಅವ್ರ ಜೊತೆ ನಾವು ಟ್ರಾವೆಲ್ ಮಾಡ್ತಾ, ಅವ್ರು ನಮ್ಮ ಜೊತೆ ಊಟ ಮಾಡ್ತಾ, ಅವ್ರ ಜೊತೆ ನಾವು ನಾಟಕ ಮಾಡ್ತಾ, ಅವ್ರು ನನ್ನ ಕ್ಯಾರೆಕ್ಟರ್ ಶೇರ್ ಮಾಡ್ತಿದ್ದು. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಅದಾದ್ಮೇಲೆ ನನಗೆ ಕಮ್ಯುನಿಟಿ ಸಿಕ್ತು. ನಾನು ಬೆಂಗಳೂರು ಸಮರ ಟೀಮು, ಆಮೇಲೆ ಸಂಗಮ, ಆಮೇಲೆ ರಾಹಿ ಪಯಣ, ಬೇರೆ ಬೇರೆ ಆರ್ಗನೈಸೇಷನ್ ಜೊತೆ ಕಮ್ಯುನಿಟಿ ಆರ್ಗನೈಸೇಷನ್ ಜೊತೆ ಕೆಲಸ ಮಾಡಿದ್ದೀನಿ, ನಾಟಕ ಮಾಡಿಸ್ತಿದ್ದೀನಿ. ಅಂದರೆ ಇನ್ನೂ ನನಗೆ ಬೇರೆ ಥರ ಸಿಕ್ಕಿದೆ LGBT ಕಮ್ಯುನಿಟಿ ಅವರು. ಅಂದರೆ ಅವರು ನಮ್ಮಂತೆ ಮನುಷ್ಯರು, ನಾವು ಮನುಷ್ಯ ಥರ ನೋಡಬೇಕು. ಅವರು ಯಾರೂ ಬೇರೆ ಅಲ್ಲ, ಅವ್ರನ್ನ ಪ್ರೀತಿಸ್ಬೇಕು, ಅವರು ನಮ್ಮನ್ನು ಪ್ರೀತಿಸ್ತಾರೆ, ನಾವು ಒಪ್ಕೋಬೇಕು ಅವ್ರನ್ನ ಯಾವುದು ಜೆಂಡರ್ ಇದು ಮಾಡ್ದಲೇ ಅವ್ರನ್ನ ಸ್ನೇಹಿತರ ಥರ ನೋಡಬೇಕು ಅನ್ನೋದು ನನ್ನ. ಅದೇ ಈ ಮೂಲಕ ನಾನು ಇನ್ನೊಂದು ವೀಕ್ಷಕರಿಗೆ ತಿಳಿಸ್ಪಡೋದೇನೆಂದರೆ, ಇದೇ ಬದುಕು ಬಯಲು ಮಾಡಿದಂತಹ ರೇವತಿ ಅವ್ರಿಗೆ ತಮಿಳುನಾಡಿನ ಸರ್ಕಾರ ಕೂಡ ಬಹಳ ಗೌರವವನ್ನು ಕೊಟ್ಟು ಅವ್ರ ಪ್ರಶಸ್ತಿ ಕೊಟ್ಟು ಅವ್ರು ಇನ್ನೊಂದು ಪುಸ್ತಕ ಅವರು ಈ ಥರ ಬದುಕು ಬಯಲು ಮಾಡಿದ್ರು. ಅದಾದಮೇಲೆ ಕೊರೋನಾ ಟೈಮಲ್ಲಿ ಬಹಳ ಸಂಕಷ್ಟಕ್ಕೀಡಾದರು. ಅದಾದಮೇಲೆ ಮತ್ತೆ ಗಣೇಶ್ ಸರ್ ಅವ್ರಿಗೆ ಬೇರೆ ಥರ ಒಂದು ಹೇಳಿ ನೀವು ಇನ್ನೂ ಹೇಗೆ ಕಟ್ಕೋಬೋದು ಅಂದ. ಮತ್ತು ರಂಗಭೂಮಿಯಲ್ಲೇ ಅವರು ಇನ್ನೂ ಉನ್ನತವಾಗಿ ಅವರೇ ಒನ್ ಮ್ಯಾನ್ ಶೋ ಮಾಡಿ ಮತ್ತು ಅದ್ರ ಪೂರ ಅದನ್ನು ದಾಖಲೀಕರಣ ಮಾಡಿ ಆ ಪುಸ್ತಕ ಕೂಡ ಈಗ ರೀಸೆಂಟಾಗಿ ಅದು ತಮಿಳು, ತೆಲುಗು, ಮಲಯಾಳ ಮತ್ತು ಕನ್ನಡದಲ್ಲೂ ಬಂದಿದೆ. ಬಟ್ ಅದು ವರ್ಷನೇನೋ ಚೇಂಜ್ ಮಾಡ್ತಿದ್ದಾರೆ. ಅದು ಬರುತ್ತೆ, ಅದು ಕೂಡ ಓದಿ ಅವ್ರು ಇಡೀ ಸುದೀರ್ಘವಾದ ಪಯಣ ಅದನ್ನು ದಾಖಲಿಸಿದ್ದಾರೆ ರೇವತಿ ಅವರು. ಅದನ್ನು ನಾನು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹೀಗೆ ಚಂದ್ರು ಅವರು ನಾಡಿನಾದ್ಯಂತ ಹಲವಾರು ನಾಟಕಗಳು, ಅದೇ ಬೇರೆ ಬೇರೆ ತಂಡಗಳ ಜೊತೆ ಹಲವಾರು ನಾಟಕಗಳಲ್ಲಿ ಪಾತ್ರಗಳನ್ನು ಮಾಡ್ತಾ ದೇಶ ವಿದೇಶಗಳಲ್ಲಿ ಹೆಸರು ಮಾಡಿರುವಂತಹ ಶಂಕರ್ ವೆಂಕಟೇಶ್ ಅವ್ರ ಕಣ್ಣಿಗೂ ಬೀಳ್ತಾರೆ. ಅದಾದ್ಮೇಲೆ ರುಸ್ತುಂ ಬುರುಚಾ ಅವ್ರ ಜೊತೆ ಎಸ್ಪ್ಲಾಂಡೆಡ್ ಥಿಯೇಟರ್ ಸಿಂಗಾಪುರ್, ಅಲ್ಲೂ ಕೂಡ ಅವ್ರಿಗೆ ಒಂದು ಕೆಲಸ ಮಾಡೋ ಅವಕಾಶ ಸಿಗುತ್ತೆ. ಈಗ ನೀವು ವಿದೇಶಕ್ಕೆ ಪಯಣ ಬೆಳೆಸಿದಾಗ ಹಲವಾರು ನಾಟಕ ಮಾಡಿದ್ರಿ. ವಾಟರ್ ಸ್ಟೇಷನ್ ಆಗಿರ್ಬೋದು, ಕ್ರಿಮಿನಲ್ ಟ್ರೈಬ್ಸ್ ಆಗಿರ್ಬೋದು, ಮತ್ತೆ ಇಂಡಿಯನ್ ರೋಪ್ ಟ್ರಿಕ್ ಆಗಿರ್ಬೋದು. ಇದನ್ನೆಲ್ಲ ಮಾಡುತ್ತಾ ನಿಮ್ಗೆ ಹೇಗೆ ಅದು ಹೊರದೇಶದಲ್ಲಿ ನಿಮ್ಮನ್ನೊಬ್ಬ ಆಕ್ಟರ್ಗೆ ಯಾವ ತರ ಇಟ್ಕೊಡ್ತಾರೆ, ಮತ್ತೆ ಇಲ್ಲಿ ನಮ್ಮ ಈಗ ಯಾಕಂದ್ರೆ ನೀವು ಕನ್ನಡ ನಾಡಿದಂತ ಸುತ್ತಾಡಿದ್ದೀರಾ. ನಾನು ಮೊನ್ನೆ ಒಬ್ರ ಹತ್ರ ರಂಗಭೂಮಿಯವ್ರ ಹತ್ರ ಮಾತಾಡಿದಾಗ ಹೋದಾಗ ಉಳ್ಕೊಳಕ್ ಜಾಗ ಕೊಡಲ್ಲ ಸರಿಯಾಗಿ, ವಾಶ್ರೂಮ್ ಹೋಗಕ್ಕಾಗಿರಲ್ಲ, ಈ ತರದೆಲ್ಲ ಅನುಭವ ಇದೆ. ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಲೆಲ್ಲ ವಿದೇಶಗಳಲ್ಲಿ ಒಂದು 16-18 ದೇಶ ಸುತ್ತಿದ್ದೀರಾ. ಪ್ರಸ್ತುತ ನಮ್ಮ ಕನ್ನಡ ರಂಗಭೂಮಿಗೂ ಮತ್ತು ಅಲ್ಲೂ ನಿಮ್ಗೆ ಆಗಿರೋ ಅನುಭವನ ನಮ್ಗೆ ಹಂಚ್ಕೊಳ್ಳಿ. ನನಗೆ ಮೊದಲು ನನ್ನ ವಿದೇಶಿ ಪ್ರಯಾಣಕ್ಕೆ ನನ್ನ ಕಾರಣ ಆದವರು ಶಂಕರ್ ವೆಂಕಟೇಶನ್ ಅವರು. ನನ್ನ ಕೇರಳ ಥಿಯೇಟರ್ ರೂಟ್ಸ್ ಆ್ಯಂಡ್ ವಿಂಗ್ಸ್ ಅಂತ ಒಂದು ಕಂಪ್ನಿ ಇದೆ, ಅಲ್ಲಿ ಶಂಕರ್ ವೆಂಕಟೇಶನ್ ಅಂತ ಅವ್ರು ನಮಗೆ ಒಂದು ಪ್ರೊಡಕ್ಷನ್ ಮಾಡ್ಸಕ್ಕೆ ಬಂದಿದ್ರು, ವಾಟರ್ ಸ್ಟೇಷನ್ ಅಂತ. ಅದ್ರಲ್ಲಿ ನಾನು ಅವ್ರ ಜೊತೆ 2009 ಕೆಲಸ ಮಾಡಿದ್ದೆ. ಅದಾದಮೇಲೆ ನನಗೆ 2-3 ಸರಿ ಕರೆದ್ರು, ನನಗೆ ಹೋಗೋಕ್ಕಾಗಲ್ಲ. ಈ ತಿರುಗಾಟದ ಮತ್ತು ಬೇರೆ ಬೇರೆ ನಾಟಕಗಳ ಜೊತೆ ಬ್ಯುಸಿ ಆಗಿದ್ದರಿಂದ ಹೋಗೋಕ್ಕಾಗಲ್ಲ. 2016 ಮತ್ತೆ ಫೋನ್ ನನ್ನ ಅಷ್ಟೊತ್ತಿಗೆ ಎಲ್ಲ ಬಿಟ್ಟಿದ್ದೆ. ಮತ್ತು MA ಜಾಯಿನ್ ಆಗಿದ್ದೆ ನಾನು ಒಂದು ಯೂನಿವರ್ಸಿಟಿಗೆ, ಪರ್ಫಾರ್ಮಿಂಗ್ ಆರ್ಟ್ಗೆ. ಅಲ್ಲಿ ಹೋದಾಗ ನಂಗೆ ಫೋನ್ ಮಾಡಿದ್ರೆ ಹಿಂಗೆ ಬರೋಕ್ಕಾಗತ್ತಾ, ವಾಟರ್ ಸ್ಟೇಷನ್ ಮಾಡ್ತಿದ್ದೀನಿ, ನೀನು ಕ್ಯಾರೆಕ್ಟರ್ ಮಾಡ್ಬೋದು. ಸರಿ ಸರ್ ಬರ್ತೀನಿ ಅಂತ. ಅದು ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸು. ನಾನು ಜಪಾನ್ಗೆ ಹೋಗಿದ್ದು. ಅಲ್ಲಿ ಒಂದು 4 ಶೋ ಓಟೋ ಶೋಗೋ ಅಂತ ಒಬ್ಬರು ರೈಟ್ರು, ಅವ್ರು ಇರಲಿಲ್ಲ, ಅವರಷ್ಟು ತೀರಿದ್ರು. ಫಸ್ಟ್ ಟೈಮ್ ನನ್ನ ಜರ್ನಿ ಜಪಾನ್ಗೆ ಹೋದದ್ದು
ಅದಾದ್ಮೇಲೆ ಇತ್ತೀಚೆಗೆ ನಾನು ಒಂದು 6 ಸರಿ ಜಪಾನ್ಗೆ ಹೋಗಿ ಬಂದೀನಿ. ಕ್ರಿಮಿನಲ್ ಟ್ರೈಬ್ಸ್ ಆ್ಯಕ್ಟ್ ನಾಟಕ ಮಾಡೋಕ್ಕೆ, ರಿಲೇಷನ್ ಆಫ್ ಕಾಸ್ಟು, ಆಮೇಲೆ ಇಂಡಿಯನ್ ರೋಪ್ರಿಕ್ಕು, ಬೇರೆ ಬೇರೆ ಪ್ರೊಡಕ್ಷನ್. ಅದೇ ಅದ್ರ ಜೊತೆ ಹಲವಾರು ದೇಶಗಳು ಅದೆಲ್ಲ ಸ್ವಿಟ್ಜರ್ಲ್ಯಾಂಡ್, ಜರ್ಮನ್ ಆಗಿರ್ಬೋದು, ಆಫ್ರಿಕಾಗಳು ಈ ತರ. ಅದೇ ನಿಮ್ಗೆ ಅಲ್ಲಿ ಆಸ್ ಅ ಆಕ್ಟರ್ ನೀವು ಯಾವ ತರ ಅನುಭವಿಸಿದ್ರಿ? ಖುಷಿ ಅಲ್ಲಿ ತುಂಬಾ ಚೆನ್ನಾಗೆಲ್ಲ ಟ್ರೀಟ್ ಮಾಡಿದಿರಿ ಅಂತೆಲ್ಲ ನೀವು ಹೇಳಿದ್ರಲ್ಲ, ಅಲ್ಲಿ ಒಬ್ಬ ಆಕ್ಟರ್ನ ಯಾವ ತರ ಒಂದು ಇದು ಕೊಡ್ತಾರೆ? ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ಭಾರತದಲ್ಲಿ ಯಾವ ತರ ಒಂದು ಆಕ್ಟರ್ಗಳಿಗೆ ಒಂದು ಅವಕಾಶಗಳಿದೆ? ಅದೇ ಹೇಳ್ಬೇಕು, ಬಟ್ ಹೆಂಗ್ ತಾಂತಾರೋ ಗೊತ್ತಿಲ್ಲ. ಬಟ್ ನನಗೆ ನನ್ನ ಅನುಭವ ಅದರಿಂದ ಹೇಳ್ತೀನಿ. ನನಗೆ ಈಗ ಇಲ್ಲಿ ನಾನು ಇಷ್ಟು ವರ್ಷ ಇಲ್ಲಿ ಒಂದು 8ರಿಂದ 16 ತನಕ ಕೆಲಸ ಮಾಡಿದೆ. 16 ಮೇಲೆ ನಾನು ಕೆಲಸ ಮಾಡಿಲ್ಲ. 2016ರಿಂದ ನಾನು 24 ತನಕ ಕನ್ನಡ ರಂಗಭೂಮಿಲಿ ವರ್ಕ್ಶಾಪ್ಗಳು, ಸಣ್ಣ ಪುಟ್ಟ ಕ್ಲಾಸು, ಆಮೇಲೆ ಯಾವುದೋ ಒಂದು ನಾಟಕ ಅಥವಾ ಅಗ್ರಿಕಲ್ಚರ್ ಯೂನಿವರ್ಸಿಟಿ ನಾಟಕಗಳು, ಆಮೇಲೆ ಇನ್ನೇನೋ ನಾಟಕ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೆ. ಬಟ್ ನಾನು ಫುಲ್ ಟೈಮ್ ನಾನು ಅಬ್ರಾಡಲ್ಲಿ ಪ್ರೊಡಕ್ಷನ್ ಜೊತೆ ಶಂಕರ್ ಜೊತೆ ಕಳಿತಿದ್ರಿಂದ ನಾನು ಒಂದು 9 ವರ್ಷ ಗ್ಯಾಪು, ಅಂದರೆ ನಾಟಕ ಮಾಡಲಿಲ್ಲ. ಸ್ಟೇಜ್ ಮೇಲೆ ಕನ್ನಡ ನಾಟಕ ಮಾಡಲಿಲ್ಲ, ನಾನು ಆ್ಯಕ್ಟ್ರೇ ಆಗಿ ನಾಟಕ ಮಾಡಲಿಲ್ಲ. ನಾನು ಫಸ್ಟು ಜಪಾನ್ಗೆ ಹೋದೆ. ಜಪಾನ್ಗೆ ಹೋದಾಗ ಒಂದು ಒಂದು ಬೇರೆ ಥರದ ಎಕ್ಸ್ಪೀರಿಯನ್ಸ್ ನನಗೆ. ಅಸಿಸ್ಟೆಂಟ್ಗಳು ಅಂದರೆ ನಮ್ಮನ್ನು ನೋಡ್ಕೊಂಡು ನಮ್ಮ ಕಾಸ್ಟ್ಯೂಮ್ ಹಾಕೋಕ್ಕೆ, ಆ್ಯಕ್ಟ್ರಿಗೆ, ಆಮೇಲೆ ನಮ್ಮ ಶೂ ಅಥವಾ ನಮ್ಮ ಪ್ರಾಪರ್ಟಿ ನೋಡ್ಕೊಳಕ್ಕೆ, ಮತ್ತು ನನ್ನ ಸ್ಟೇಜಿಗೆ ಎಂಟ್ರಿ ಮಾಡ್ಸೋಕ್ಕೆ ಒಬ್ಬ ನನ್ನ ಜೊತೆ ಇರ್ತಾರೆ ಆ್ಯಕ್ಟ್ರು. ಅವ್ರು ನಮ್ಮ ಕೈ ಹಿಡ್ಕೊಂಡೋಗಿ, ಸರ್ ಯುವರ್ ಟೈಮ್ ಈಸ್ ನಾವು 4 ಮಿನಿಟ್ಸ್ ಅಂತ ಹೇಳ್ತಾರೆ. ಬಂದು, ಸರ್ ಬೆಸ್ಟ್ ಆಫ್ ಲಕ್, ಯುವರ್ ಟೈಮ್ ಈಸ್ 3 ಮಿನಿಟ್ಸ್. ಆಮೇಲೆ ಹಿಂಗೆ ಬಂದು ಒಂದೊಂದು ನಿಮಿಷಕ್ಕೆ ನಮ್ಮ ರೆಡಿ ಮಾಡ್ತಾರೆ. ನೀವು ಕೆಲಸ ಮಾಡಿ, ನಿನ್ನ ಕೆಲಸ ಏನು ಆ್ಯಕ್ಟರ್. ಸರ್ ಯುವರ್ ಟೈಮ್ ಈಸ್ ನಾವು ಸ್ಟಾರ್ಟ್ 3, 2, 1 ಕಮಿಂಗ್ ಸರ್ ಅಂತ ಕರ್ಕೊಂಡೋಗಿ ಅಲ್ಲಿ ಒಂದು ಕರೆಕ್ಟಾಗಿ ಅದು ಎಷ್ಟು ಕ್ಲಿಯರ್ ಅಂದರೆ, ಈಗ ಒಂದು ಪಾತ್ ಮಾಡಿರ್ತಾರೆ, ಲೈಟ್ ಹಾಕಿರ್ತಾರೆ, ಸಣ್ಣ LED ಥರ ಲೈಟ್ ಹಾಕಿರ್ತಾರೆ, ಕರ್ಕೊಂಡೋಗಿ ನಿಲ್ಲಿಸ್ಬಿಟ್ಟು ಕರೆಕ್ಟಲ್ಲಿ ಎಕ್ಸಿಟ್ ಆಯ್ತಿದ್ದಂಗೆ ನಿನ್ನ ಕೆಲಸ ಸ್ಟಾರ್ಟ್ ಆಯಿತು ಸರ್, ಬೆಸ್ಟ್ ಆಫ್ ಲಕ್ ಅಂತ ಹೇಳ್ಬಿಡ್ತಾರೆ. ಆಮೇಲೆ ನಾವು ಬಿಡ್ತಾರೆ. ಆಮೇಲೆ ನಾವು ಹೋದ್ವಿ, ನನ್ನ ಕೆಲಸ ಮುಗಿಸಿ ಹೋದೆ. ನಾನು ಎಕ್ಸಿಟ್ ಆದಮೇಲೆ ನಾನು ಫುಲ್ ಎಲ್ಲ ನೀರಲ್ಲಿ ಮುಳುಗಿರ್ತೀನಿ. ಅಲ್ಲಿ ಹೋಗಿ ಅವರು ಟವಲ್ ತಂದು ಇಟ್ಕೊಂಡು, ಇಬ್ಬರು ಹೆಣ್ಮಕ್ಳು ಟವಲ್ ತಂದು ತಲೆಯಲ್ಲಿ ಒರೆಸಿ ನಾನು ಬಟ್ಟೆ ಎಲ್ಲ ಬಿಚ್ಚಿ ಹೆಂಗುರು ಇದು, ನಾವು ಇಲ್ಲಿ ನಾವೇ ಸೆಟ್ ಹಾಕ್ಕೊಂಡು, ನಾವೇ ಸೊಟ್ಟು ಹೊತ್ಕೊಂಡು, ನಾವೇ ಏಣಿ ಹಾಕ್ಕೊಂಡು ಲೈಟಿಂಗ್ ಮಾಡ್ಕೊಂಡು, ನಾವು ನೀರೊಳಗೆ ಬಿದ್ದವ್ರದ್ದು ನಾವೇ ತಲೆ ಒರೆಸ್ಕೊಂಡು, ಆಮೇಲೆ ಎಲ್ಲ ಸಾಮಾನು ತುಂಬ ಮೇಂಟೈನ್. ಎಲ್ಲಿದ್ದೀವಿ ಗುರು ನಾವು, ಎಲ್ಲಿದ್ದೀವಿ, ಹೆಂಗೆ ಟ್ರೀಟ್ ಮಾಡ್ತಾರೆ ಆ್ಯಕ್ಟ್ರನ್ನ ಅಂತ ಒಂದ್ಸರಿ ಗಾಬರಿ ಆಗ್ಬಿಟ್ಟು ಸಡನ್ನಾಗೆ. ಅಷ್ಟು ಕೇರ್ ಮಾಡ್ತಾರಲ್ಲ ಗುರುವೇ ನಮ್ಮನ್ನು, ಅಷ್ಟು ವ್ಯಾಲ್ಯೂ ಕೊಡ್ತಾರಲ್ಲ ಅವರು. ಮತ್ತು ಅವ್ರು ಟ್ರೆಡಿಷನಲ್ ಹಂಗಿದ್ರೆ ಕಬುಕ್ಕಿ, ನೋ ಥಿಯೇಟ್ರು, ಇವೆಲ್ಲ ಆಕ್ಟ್ರುಗಳಿಗೆ ಆಕ್ಟರ್ ಹಾಕಿ ಅಷ್ಟು ಟೈಮ್ ಬೇಕು ಅವ್ರಿಗೆ. ಅದನ್ನ ನೋಡಿ ಅನಿಸ್ತು. ಜರ್ಮನಲ್ಲೂ ನಿಮ್ಗೆ ಇದೇ ಥರ ಅನುಭವಗಳು ಬೇರೆ ಬೇರೆ? ಜರ್ಮನಿಲೂ ಈ ಥರದ, ಸ್ವಿಟ್ಜರ್ಲ್ಯಾಂಡು, ಜರ್ಮನಿ, ಇಲ್ಲೆಲ್ಲ ನನಗೆ ಅಂದರೆ UK ತುಂಬ ಆಕ್ಟ್ರುಗಳು ಆಗೋಕ್ಕೆ ತುಂಬ ಒದ್ದಾಡ್ತಾರೆ. ಮತ್ತು ಆಕ್ಟ್ರ್ ಆದಮೇಲೆ ಅವ್ರಿಗೆ ತುಂಬ ಗೌರವ ಸಿಗುತ್ತೆ. ಆಮೇಲೆ ಒಳ್ಳೆ ವೆಲ್ ಸೆಟ್ಲ್ಡ್ ಆಗಿ ಬದುಕ್ತಾರೆ. ನಮಗಿಲ್ಲಿ ಅತಂತ್ರ ಪರಿಸ್ಥಿತಿ ಇದೆ ಇವತ್ತು. ಇಲ್ಲಿ ನಾಟಕ ಇತ್ತೀಚಿನಗೆ ಇಲ್ಲಿ ಬದುಕಬೇಕು ಅಂತಂದರೆ, ಕೊರೋನಾ ಆದಮೇಲಂತೂ ನಟರಿಗೆ ಅಥವಾ ಡೈರೆಕ್ಷನ್ಗೆ ಅಥವಾ ನಾಟಕ ಆಗಲಿ, ಕನ್ನಡ ಸಂಸ್ಕೃತಿ ಇಲಾಖೆ ಅದು ಹೆಂಗೆ ಗುರುಸ್ತಾರೋ ಏನೋ. ನಾನು ಉದಾಹರಣೆಗೆ 2000 ಕೊರೋನಾ ಆದಾಗ ನಾನು ಅಪ್ಲಿಕೇಶನ್ ಹಾಕಿದ್ದೆ. ಅವಾಗ ₹1 ಅಷ್ಟು ಬೇಡಿದ್ವಿ, ಏನೋ ಕೆಲಸ ಮಾಡಿದ್ವಿ, ಹೋಟ್ಲು ಮಾಡಿದ್ವಿ, ಅಕ್ಕಿ ಮಾಡಿದ್ದೀವಿ, ಮಾಸ್ಕ್ ಮಾಡಿದ್ವಿ. ಆ ಟೈಮಲ್ಲಿ ಒಂದು ಅಪ್ಲಿಕೇಶನ್ ಹಾಕ್ತೀವಿ, ₹2,000 ದುಡ್ಡು ಕೊಡ್ತಿದ್ರು ಕರ್ನಾಟಕದ ಕಲಾವಿದರಿಗೆ. ಅಪ್ಲಿಕೇಶನ್ ಹಾಕಿ ನಂಗೆ ದುಡ್ಡು ಕೊಟ್ಟಿಲ್ಲ, ಇವನು ಯಾರು ಅಂತ ನಂಗೆ ಗೊತ್ತಿಲ್ಲ. ಅಂದರೆ ಅಷ್ಟು ಕಣ್ಣು ಇಲ್ಲ ನೋಡೋಕ್ಕೆ, ಒಂದು ಕಣ್ಣು ಬೇಕಲ್ಲ ನೋಡೋಕ್ಕೆ. ಈಗ ನಾನು ಅಪ್ಲಿಕೇಶನ್ ಹಾಕಿ ಪ್ರಶಸ್ತಿ ತಗೊಳೋದಲ್ಲ, ನೀವು ನೋಡಿ ಗುರ್ಸ್ಬೇಕು ಯಾರೋ ಇದ್ದಾರೆ ಇಲ್ಲಿ ಕೆಲಸ ಮಾಡ್ತಾರೆ, ಪ್ರಶಸ್ತಿಗಳದ್ದು ಹಂಗಾಗಿದೆ. ಹಂಗಾಗಿ ಬಟ್ ಅಷ್ಟು ವ್ಯಾಲ್ಯೂ ಇದೆ ಇಲ್ಲಿ. ನಾವು ನಮ್ಮ ಕೆಲಸಗಳು ನಾವು ಮಾಡ್ಕೊಂಡು ಎಲ್ಲ ಇದು ಒಂದು ಒಳ್ಳೇದು. ಆದರೆ ಬಟ್ ನಿನ್ನ ಕೆಲಸ ನಿನ್ಗೆ ಇಂಪಾರ್ಟೆಂಟು. ನಿನ್ನ ಕೆಲಸ ನಾನು ಅಲ್ಲಿ ಸೆಟ್ಟೆಲ್ಲ ಹಾಕಿದ್ರು. ಅದಾದ್ಮೇಲೆ ನಾಟಕ ಮುಗಿದ ಮೇಲೆ ನಾವಿಲ್ಲಿ ಸೆಟ್ ಹಾಕಕ್ಕೆ 1 ದಿವಸ ತಾಂತಿದ್ವಿ. ಆ ಸೆಟ್ ಹಾಕಕ್ಕೆ ಅದು ದೊಡ್ಡ ಸೆಟ್ಟು, ನೀರು ಬರೋದು, ಅಷ್ಟು ಡಯಸ್ ಎಲ್ಲ. ಹಿಂಗೆ ಗ್ರೀನ್ ರೂಮ್ಗೆ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಹಿಂಗೆ ನಾಟಕ ಮುಗಿಯೋದು ಹಿಂಗೆ ಬಂದು ನೋಡೋದ್ರೊಳಗೆ 10 ನಿಮಿಷ ಸೆಟ್ ಇಲ್ಲ. ಅಷ್ಟು ಸೆಟ್ ಕ್ಲಿಯರ್ ಆಗಿ ಎಲ್ಲ ಹೆಂಗಿದೆ ಅಂದರೆ, ಗ್ರೀನ್ ರೂಮ್ ಹಿಂದ್ಗಡೆ ಒಂದು ಸೆಟ್ ರೂಮಲ್ಲಿ ಎಲ್ಲ ಮಿಲ್ಟ್ರಿ ನಿಂತ ಎಷ್ಟು ಸೇಫ್ಟಿ ಇದ್ದಾರೆ ಅಂದರೆ, ಎಲ್ಲ ಬೆಲ್ಟು, ಇದು ಶೂಗಳು ಹಾಕಿ ನಿಂತಾರೆ. ನಾವಿಲ್ಲಿ ನಮಗೆ ಒಂದು ಏಣಿ ಎತ್ತೆ ಒಂದು ಹ್ಯಾಂಗಿಂಗ್ ಅಲ್ಲ, ಕೆಲವೊಂದು ಕಡೆ ಏಣಿನೂ ಸಿಗಲ್ಲ. ಎಷ್ಟೋ ಜನ ಈಗ ಫ್ರೆಂಡ್ಗಳು ಎಷ್ಟೋ ಜನ ಒಂದು 2 ಸೊಂಟನ ಮುರ್ಕೊಂಡಿದ್ದಾರೆ. ಏಣಿ ಎತ್ತಿ ಎಲ್ಲ ಬಿದ್ದು ಮಿಸ್ ಆಗಿ ಕಾಲು ಮುರ್ಕೊಂಡು ಸೊಂಟ ಮುರ್ಕೊಂಡು. ಬಟ್ ಯಾರು ಇಲ್ಲಿ ಕೇರ್ ಮಾಡೋಕ್ಕಾಗಲ್ಲ. ಅಂದರೆ ಅಷ್ಟು ಕೇರ್ ಮಾಡ್ತಾರಲ್ಲಿ. ಆಮೇಲೆ ಅವ್ರ ಸೇಫ್ಟಿ ಅವ್ರು ನೋಡ್ಕೋಬೇಕಾಗುತ್ತೆ. ಆಮೇಲೆ ಥಿಯೇಟ್ರ್ ಅಂದ್ರೆ ಹಂಗಿದೆ, ಹಂಗಿರ್ಬೇಕು. ಅಷ್ಟು ಸಿಸ್ಟಮೆಟಿಕ್ಕಾಗಿ ಅವ್ರು ಫಾಲೋ ಮಾಡ್ತಾರೆ. ಆಮೇಲೆ ನಮ್ಮನ್ನು ಉಳಿಸೋದು, ಅಕಾಮಿಡೇಷನ್ನು, ನಮ್ಮ ಹೋಟ್ಲು, ಅವರು 1 ವರ್ಷ ಅದು ಹೆಂಗೆ ಅಂದರೆ ಇಂಡಸ್ಟ್ರಿ, ಸಿನಿಮಾ ಅದೊಂದು ದೊಡ್ಡ ಇಂಡಸ್ಟ್ರಿ. ಈ ಜರ್ಮನಿ ಮತ್ತು ಜಪಾನು ಮತ್ತು ಬೇರೆ ಕಡೆ ಎಲ್ಲ ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ಕಡೆ ಇದು ಥಿಯೇಟ್ರ್ ಅನ್ನೋದು ಒಂದು ಇಂಡಸ್ಟ್ರಿ. ಅದಕ್ಕೆ ಪ್ರೊಡ್ಯೂಸರ್ ಇರ್ತಾರೆ, ಅಥವಾ ಆಕ್ಟ್ರ್ ಚೂಸ್ ಮಾಡ್ತಾರೆ, ಇಂಟ್ರೂ ಮಾಡ್ತಾರೆ.
ಆಮೇಲೆ ಅವ್ರಿಗೆ ಅಕಾಮಿಡೇಷನ್ ಪ್ಲಾನು 1 ವರ್ಷಕ್ಕೆ ಮುಂಚೆನೇ ಪ್ಲಾನ್ ಆಗುತ್ತೆ. ಈಗ ಎಲ್ಲೋ ನಾನು ಸಿಂಗಾಪುರಲ್ಲಿ ನಾಟಕ ಮಾಡಬೇಕು ಅಂತಂದರೆ ಒಂದು ಎಕ್ಸ್ಮಿನೇಟ್ ಥಿಯೇಟ್ರಲ್ಲಿ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಆಯಿತು. ಅವಾಗ ರುಸ್ತುಂ ಬರ್ಚ ಡ್ರಾಮೆಟರ್ ಆಗಿದ್ದು, ಇಂಡಿಯಾದಿಂದ ನಾನು ಸೆಲೆಕ್ಟ್ ಆಗಿದ್ದೆ. ಅದ್ರ ದುರ್ಯೋಧನ ಪಾತ್ರ ಮಾಡ್ತಾರೆ ಕೊರೋನಾ ಟೈಮು. ಅವಾಗ ಅವರು ನನಗೆ ವೀಸಾ ಸಿಗಲಿಲ್ಲ, ವೀಸಾ ತುಂಬ ಪ್ರಾಬ್ಲಮ್ ಐತೆ, ವೀಸಾ ಸಿಗಲಿಲ್ಲ. ಕೊರೋನಾ ಇರೋ ಕಾರಣ ಅದು ರಿಸ್ಟ್ರಿಕ್ಷನ್. ಬಟ್ ಅವರು 1 ವರ್ಷದ ಮುಂಚೆನೇ ಪ್ಲಾನ್ ಮಾಡಿ ರಿಹರ್ಸಲ್, ಒಂದು ಶೆಡ್ಯೂಲು ಆನ್ಲೈನ್ ರಿಹರ್ಸಲ್ ಆಯಿತು, ಅದಾದಮೇಲೆ ಲೈವ್ ರಿಹರ್ಸಲ್ಲು. ಅಂದರೆ ಅಷ್ಟು ಪ್ಲಾನ್ ಮಾಡ್ತಾರೆ. ನಾವು ಇಲ್ಲೇನು ಅಂತ ನಮಗೆ ಇಲ್ಲಿ ಅತಂತ್ರ ಪರಿಸ್ಥಿತಿ ಹೆಂಗಿದೆ ಅಂದರೆ, ಇವತ್ತು ನಾಟಕ ಮಾಡ್ಬೇಕಂದ್ರೆ ದುಡ್ಡು ಇರಲ್ಲ. ಅದೊಂದು ನಾಟಕ ಮಾಡಿ ಮುಂದಕ್ಕೆ ಎಲ್ಲ ಶೋ ಮಾಡಿ ದುಡ್ಡು ಮಾಡ್ತೀವಿ ಅಂದ್ರೆ ಅದು ಲಾಸ್ ಆದಾತು, ಬಂತು ಹೋದ್ರು. ಎಷ್ಟೋ ಜನ ಆಯೋಜಕರು ದುಡ್ಡು ಬಂದಿಲ್ಲ, ಇನ್ನೂ ಕೊಡಲ್ಲ. ನಮಗೆ ಬಾಬ್ ಮಾರ್ಲಿವೇ ಕೊಡೋವಿದ್ದಾವೆ, ಅವ್ರು ಕೊಟ್ಟಿಲ್ಲ. ಅಂದರೆ ಏನು ಮಾಡೋಕ್ಕಲ್ಲ. ಅಂದರೆ ಅವ್ರಿಗೂ ಕಷ್ಟ ಇದೆ, ಆರ್ಗನೈಸರ್ಗೂ ಒಂದು ನಾಟಕ ಮಾಡಿಸ್ಬೇಕು ಅಂದ್ರೆ ಅವ್ರಿಗೆ ಊಟ ತಿಂಡಿ ಉಳಿಸೋದು ವ್ಯವಸ್ಥೆ. ಅದೇ ಹೀಗೆ ಚನ್ನರಾಯಪಟ್ಟಣ ತಾಲೂಕಿನ ಕೋಡಿಹಳ್ಳಿಯಿಂದ ದೇಶ ವಿದೇಶಗಳೆಲ್ಲ ಸುತ್ತಿ ಈಗ ನಾಳೆನೂ ಕೂಡ ಜರ್ಮನಿಗೆ ಅದು ನೀವು ಹೊಸ ಪ್ರಾಡಕ್ಟ್. ನಾಳೆ ಅಲ್ಲ, ಸುಳ್ಳು ಬಡಿ 2ನೇ ತಾರೀಕು ನಾಳೆ ಅಂತ ಸುಮ್ಮನೆ ನಾಳೆ ಅಂದ್ರೆ ಬರೋದಿನ ಗುರು. ನಾನು ನಾಳೆ ಅಂದ್ರೆ ಗುರು ಯಾವಾಗ ಬೇಕಾದ್ರೆ ಬರ್ಬೋದು. ಅದು ಗೊತ್ತಲ್ಲ, ನಮ್ ನಾಳೆ ಅಂದ್ರೆ ನಾಳೆನೇ. ನಾಳೆ ಅಂದ್ರೆ 2ನೇ ತಾರೀಕು ಅಂದ್ಬಿಟ್ರೆ ಇಲ್ಲ. ಹೀಗೆ ಚನ್ನರಾಯಪಟ್ಟಣ ತಾಲೂಕಿನ ಕೋಡಿಹಳ್ಳಿಯಿಂದ ದೇಶ ವಿದೇಶಗಳಲ್ಲೆಲ್ಲ ನೀವು ರಂಗಭೂಮಿನೇ, ಅದು ಮುಖ್ಯವಾಗಿ ಕನ್ನಡದಲ್ಲೇ ನೀವು ಎಲ್ಲೋದ್ರೂ ಕೂಡ ಕನ್ನಡದಲ್ಲೇ, ಕನ್ನಡ ಭಾಷೆಯಲ್ಲೇ ಕೂಡ ರಂಗಾಭಿನಯ ಮಾಡ್ತಾ ಇದ್ದಾರೆ. ಇಂಗ್ಲಿಷ್ ಬರಲ್ಲ ಅಲ್ಲ, ಹೌದು, ಅದು ಒಂದು. ಯಾಕಂದ್ರೆ ಕನ್ನಡ ಅಂತ ಅಂದ್ಮೇಲೆ ಕನ್ನಡ ಮಾತಾಡ್ತೀನಿ, ಕನ್ನಡನೂ ಮಾತಾಡ್ತೀನಿ. ಬಟ್ ಆಲ್ಮೋಸ್ಟ್ ನಿಮ್ದೆಲ್ಲಾ ನಾಟಕಗಳು ನಾನು ನೋಡಿರೋ ಹಾಗೆ ಕನ್ನಡದಲ್ಲೇ ಇರ್ತಿತ್ತು. ಅದು ಅವ್ರದ್ದು ಸಬ್ ಟೈಟಲ್ಸ್ ಬರ್ತಾ ಇತ್ತು. ಹಲವಾರು ನಾಟಕಗಳಲ್ಲಿ ಅನಿಲೇಷನ್ ಆಫ್ ಕಾಸ್ಟ್ ಇರ್ಬೋದು, ಕೆಲವೊಂದೊಂದು ಪದಗಳು ಮಾತ್ರ ಇಂಗ್ಲಿಷ್ ಬಿಟ್ರೆ ಹಲವಾರು ನಾಟಕಗಳು ನೀವು ಹೊರದೇಶದಲ್ಲಿ ಮೇನ್ ಆಗಿ ಕನ್ನಡದ ನೆಲದಲ್ಲಿ ಬಿಟ್ಟು ಹೊರದೇಶದಲ್ಲಿ ಮಾಡಿರೋದೆಲ್ಲ ಕೂಡ ಕನ್ನಡದಲ್ಲೇ ಇತ್ತು ಅನ್ನೋದು ನನಗೆ ಇನ್ನೊಂದು ಖುಷಿಯಾದ ವಿಷಯ ಕೂಡ. ಯಾಕಂದ್ರೆ ತುಂಬ ಜನ ಅಲ್ಲಿ ಹೋಗ್ತಿದ್ದಾಗ ಇಂಗ್ಲೀಷೇ ಪ್ರಿಫರ್ ಮಾಡ್ತಾರೆ. ಬಟ್ ನಿಮಗೆ ಒಂದು ಬರಲಿಲ್ಲ, ಭಾಷೆ ಬರಲ್ಲ ಅಂತನೂ ಒಂದು ಹೌದು. ಬಟ್ ಅದನ್ನೇನಕ್ಕೆ ನಿಮ್ಮ ಭಾಷೆಯಲ್ಲೇ ನೀವು ಮಾಡೋದು ಡಿಗ್ರೇಡ್ ಅಲ್ಲ. ಕಲಿತೇನೆ ಮಾತಾಡ್ತೀನಿ ಅಂದ್ರೆ ಕೇಳ್ತಾರಲ್ಲ ಗುರು, ಇಂಟರ್ವ್ಯೂ ಮಾಡೋದು ಏನ್ರಿ ಇದು. ದಯವಿಟ್ಟು ಹೀಗೆ ಚನ್ನರಾಯಪಟ್ಟಣದ ಕೋಡಿಹಳ್ಳಿ ಗ್ರಾಮದಿಂದ ದೇಶ ವಿದೇಶ ಎಲ್ಲ ಸುತ್ತಾಡ್ಕೊಂಡು ನೀವು ಬಂದ್ರಿ. ಈಗ ಪ್ರಸ್ತುತ ಈ 2025ರಲ್ಲಿ ನೀವೀಗ ನಿಮ್ಮ ಊರಿಗೆ ಹೋದ್ರೆ ನಿಮ್ಗೆ ಹೇಗಿದೆ ಅಲ್ಲಿ ವಾತಾವರಣ? ವಾತಾವರಣ ಚೆನ್ನಾಗಿದೆ. ವಾತಾವರಣ ಕ್ಲೈಮೆಟಿಕ್ ಸಿಚುವೇಶನ್ ಅಲ್ಲ, ಸಾಮಾಜಿಕವಾಗಿ ಅಲ್ಲಿ ಒಂದು ಜಾತಿ ಇದೆಲ್ಲ ಇದೆ. ಹಲವಾರು ಕಡೆ ಈಗ ತುಂಬಾ ಜನ ಸಿಟಿಲಿ ಇರೋರ್ಗೆ ಗೊತ್ತಿರಲ್ಲ. ಆ ಒಂದು ನಿಮ್ಮ ಈಗ ಈ ಊರಲ್ಲಿ ಹೋದ್ರು ನಿಮ್ಗೆ ಚಂದ್ರಶೇಖರ್ ಕೋಡಿಹಳ್ಳಿ ಅಂತಾನೆ ಈಗ ಹೊರಗಡೆ ನಿಮ್ಮನ್ನ ನೋಡೋದಕ್ಕೂ ಒಬ್ಬ ನಟನಾಗಿ, ನಿಮ್ಮೂರಲ್ಲಿ ನಿಮ್ಮ ಊರಿನವನಾಗಿ ನಿಮ್ಗೆ ಹೇಗೆ ಟ್ರೀಟ್ಮೆಂಟ್ ಹೇಗಿದೆ ಅಂತ? ಇಲ್ಲ, ಹಂಗೆ ಇದೆ ಟ್ರೀಟ್ಮೆಂಟ್. ಅಂದರೆ ಏನೋ ಸ್ಪೆಷಲ್ ಟ್ರೀಟ್ಮೆಂಟು ಅಥವಾ ಏನೋ ಯಾರೋ ಹೋದ್ರೆ 4 ಜನ ಒಂದು ಸ್ವಲ್ಪ ಮೊದಲು ಬಾರ್ಲ ಹೋಗ್ಲಾ ಅಂತ ಅಂದಿದ್ರು, ಬಾರಪ್ಪ ಹೋಗಪ್ಪ. ಆಮೇಲೆ ಇಲ್ಲೆಲ್ಲೋ ಪ್ರೈವೇಟ್ ಚಾನಲಲ್ಲೆಲ್ಲ ನಾನು ಒಂದು ಮೆಂಟರಾಗಿ ಕೆಲಸ ಮಾಡ್ತೀನಿ. ಅಲ್ಲೆಲ್ಲ ಹಂಗೆಲ್ಲ ಟಿ ವಿಲೆಲ್ಲ ನೋಡಿರೋದಕ್ಕೆ, ಅಥವಾ ನಾನೆಲ್ಲ ಒಂದು 2-3 ಸಿನಿಮಾಗಳು ಎಲ್ಲ ಸಣ್ಣ ಪುಟ್ಟ ಆ್ಯಕ್ಟಿಂಗ್ ಮಾಡೀನಿ. ಅವೆಲ್ಲ ಅವ್ರ ಟಿ ವಿಲಿ ಕಾಮಿಡಿ ಟೈಮಲ್ಲ ಇನ್ನೆಲ್ಲ ಬಂದು ಕೆಂಪಣ್ಣ ಬಂದೇ ಟಿ ವಿಲಿ ಮಾಡ್ತಾವನೆ ಹಂಗೆಲ್ಲ ನೋಡ್ತಾರೆ. ಬಟ್ ಅದೊಂದು ನಿಮ್ಮ ಮನೆ ಒಳಗೆ ನಿಮ್ಮ ಅಥವಾ ನಿಮ್ಮ ಇದಕ್ಕೆ ನಿಮ್ಮ ಮನಸ್ಸಿಗಂತೂ ಬರೋಕ್ಕಾಗಲ್ಲ. ನಿಮ್ಮ ಮನೆ ಒಳಗೆ ಟಿ ವಿಲಾರ ನಿಮ್ಮನ್ನು ನನ್ನ ನೋಡ್ತಿರಲ್ಲ ಅನ್ನೋದೊಂದು ನನಗೆ ಅದೇ ಇಂಪಾರ್ಟೆಂಟು, ಅದೇ ಸಾಕು. ಆಮೇಲೆ ಏನು ಅಷ್ಟು ಬದಲಾಗಿಲ್ಲ ಸಾಮಾಜಿಕವಾಗಿ, ಆಮೇಲೆ ಆರ್ಥಿಕವಾಗಿ ಇವಾಗಲೂ ಅದೇ ಬಾಂಡಿಂಗಲ್ಲಿದ್ದಾರೆ, ಅದೇ ಅಬ್ಸರ್ವೇಷನಲ್ಲೂ ಅವರು ನಮ್ಮನ್ನು ಹಂಗೆ ನೋಡ್ತಾರೆ. ಆಮೇಲೆ ಈಗ ನಾನು ಅಂದ್ಕೊಂಡಿನಿ, ಇಲ್ಲ ನಾವಿದ್ದಂಗೆ ಇರಬೇಕು, ನಾವು ಯಾಕೆ ಅವ್ರಿಗೆ ಅಡಿಯಾಡಕ್ಕೆ ಬದುಕಬಾರ್ದು, ಯಾರು ಹೇಳಿದಾಗೆ ನಮ್ಮ ಹೆಂಗೆ ಅನಿಸುತ್ತೆ ನಮಗೆ ನಾವು ಬದುಕಬೇಕು ಅನ್ನೋದಿದೆ. ಬಟ್ ಈಗಲೂ ಹಂಗೆ ಇದೆ. ಈಗ ನೀವು ರಂಗಭೂಮಿ ಜೊತೆ ಕಥೆಗಾರರಾಗೂ ಕೂಡ ಈಗ ಮುಂದೆ ಅಪ್ಕಮಿಂಗ್ ಒಂದು ಕತೆ, ಒಂದು ಪುಸ್ತಕಗಳ ಮುಖಾಂತರ ಬರ್ತಿದೆ. ಅದಕ್ಕೂ ಈ ದಿನ ವೀಕ್ಷಕರ ಪರವಾಗಿ ಹಾಗೂ ಈ ದಿನ ಸುದ್ದಿವಾಹಿನಿಯ ಪರವಾಗಿ ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕೊನೆಯದಾಗಿ ನೀವು ಚಿತ್ರನಟರು ಕೂಡ ಹಲವಾರು ಸಿನಿಮಾಗಳಲ್ಲಿ ಮಾಡಿದ್ದೀರಿ. ಬಟ್ ಅದ್ರಲ್ಲಿ ದುಡ್ಡು ಕೊಟ್ಟಿಲ್ಲ ಅನ್ನೋದು ಒಂದು ಇದಿದೆ. ಬಟ್ ರಂಗಭೂಮಿ ನಾನು ಹೇಳ್ಬೇಕಾದ್ರೆ ಈ ಕ್ವೆಶ್ಚನ್ ಇವರು ಆನ್ಸರ್ ಮಾಡ್ಕೊಂಡ್ಬಿಟ್ರೆ ನಾವು ಚಿತ್ರದುರ್ಗ ಆಲ್ರೆಡಿ ಕೇಳಿದಿರಲ್ಲ, ಅದಕ್ಕೆ ಕೇಳಿದೆ. ಕರೆಕ್ಟ್ ಆಯ್ತಾ. ಮತ್ ಇನ್ನೊಂದು ರಂಗಭೂಮಿಲೇ ಇನ್ನೊಂದು ಇದಿದೆ. ತುಂಬಾ ಜನ ನಾಟಕ ಮಾಡ್ತಾರೆ ಪಾಪ, ಅವ್ರು ಬೆಳಗ್ಗೆ ಕೆಲಸ ಮಾಡಿ ಮತ್ತೆ ನಾಟಕ ಮಾಡೋರೆಲ್ಲ ಇದ್ದಾರೆ. ಪೇಮೆಂಟ್ ವಿಷಯ ನೀವು ಏನಂತ ಹೇಳಕ್ ಇಷ್ಟಪಡ್ತೀರಿ? ಕನ್ನಡ ರಂಗಭೂಮಿಲಿ ಮುಖ್ಯವಾಗಿ. ಯಾಕಂದ್ರೆ ತುಂಬಾ ಜನ ಬಹಳ ಆಸೆ ಕನಸು ಕತ್ಕೊಂಡು ಮುಂದೆ ಸಿನಿಮಾ ಮಾಡೋದು. ಇತ್ತೀಚೆಗೆ ತುಂಬಾ ನೋಡ್ತಾ ಇದೀನಿ, ನಾನು ನೋಡಿದೀನಿ ಮತ್ತೆ ನಾನು ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ಪಾಪ ತುಂಬಾ ಜನ ಹುಡುಗರು ನಟರಾಗಬೇಕು ಅಂತ ಬರ್ತಾರೆ. ಅಂದರೆ ನಾಟಕ ಮಾಡಿದರೆ ಸಿನಿಮಾಗೆ ಹೋಗ್ಬೋದು ಅನ್ನೋ ಒಂದು ಇದಿರುತ್ತೆ, ಮೈಂಡ್ ಇರುತ್ತೆ, ಬರ್ತಾರೆ. ಅದರಿಂದ ಎಷ್ಟು ಇದಾಗುತ್ತೆ ಅಂದರೆ ಅವ್ರನ್ನ ಯಾವುದೋ ತಂಡಗಳು ಅಥವಾ ಯಾವುದೋ ಟೀಮ್ಗಳು ಅವ್ರನ್ನ ಬಂದರೆ, ಇವನು ಯಾರೋ ಬಂದು ಮಾಡಿಸ್ತಾರೆ. ಅವ್ನಿಗೆ ಅಭಿನಯ ಏನು ಹೇಳ್ಕೊಡ್ತಾರೋ ಏನೋ ಗೊತ್ತಿಲ್ಲ, ಪಾಪ ಅವ್ನು ಕಲಿತಾನೋ ಇಲ್ವೋ.
ಬಟ್ ಅವನು ಯೂಸ್ ಮಾಡ್ತಾರೆ, ಒಂದು ಥಿಯೇಟ್ರಲ್ಲಿ ಯೂಸ್ ಮಾಡಿ ಅವನು ಪಾಪ ಅವನಿಗೆ ಆಸೆ ಏನಿರ್ತಾನೆ ಕಲಿಯೋಕೆ ಅಂತ ಬಂದಿರ್ತಾನೆ. ಆಮೇಲೆ ಇವ್ರು ಪೇಮೆಂಟ್ ಕೊಡಲ್ಲ, ಅವ್ನು ಕೇಳಕ್ಕೆ ಧೈರ್ಯ ಇಲ್ಲ. ಫಸ್ಟ್ ನಾಟಕ ಬಂದಿರ್ತಾನೆ, ಆಮೇಲೆ ಸೆಟ್ ಔಟ್ ಏನೋ ಮಾಡ್ತಾನೆ, ಇನ್ನೇನೋ ಮಾಡ್ತಾನೆ, ಕೆಲಸ ಮಾಡ್ತಾನೆ, ಅಥವಾ ಯಾರೋ ಮಾಡ್ತಾರೆ, ಯಾರೋ ಹೆಣ್ಮಕ್ಳು ಬಂದರೆ ಗಂಡು ಮಕ್ಳು ಬಂದರೆ ಮಾಡ್ತಾರೆ. ಆಮೇಲೆ ಅದು ಅವ್ರಿಗೆ ಒಂದೇನೋ ನೆಕ್ಸ್ಟ್ಗೆ ಏನೋ ರೀಚ್ ಆಗ್ತೀವಿ ಅನ್ನೋ ಒಂದು ಇರುತ್ತೆ, ಅವ್ರಿಗೆ ಪೇಮೆಂಟ್ ಕೇಳಕ್ಕೆ. ಆಮೇಲೆ ಆ್ಯಕ್ಚುಲಿ ಕೊಡಬೇಕು, ಯಾಕಂದ್ರೆ ಅವ್ರು ಟೈಮ್ ವೇಸ್ಟ್ ಮಾಡಿರ್ತಾರೆ, ಅವ್ರು ಬಂದಿರ್ತಾರೆ, ಅವ್ರು ಏನೋ ನಿಮ್ಮ ಜೊತೆ ಇರ್ತಾರೆ, ಅವ್ರ ವ್ಯಾಲ್ಯೂ ಟೈಮ್ ನಾವು ಹಾಳು ಮಾಡ್ತಿದ್ವಿ. ಆಮೇಲೆ ಇವರೆಲ್ಲ ದುಡ್ಡು ತಗೊಂಡಿರ್ತಾರೆ, ಇವರು ಒಂದು ದುಡ್ಡು ತಗೊಂಡಿರ್ತಾರೆ. ಅದರಲ್ಲೇ ನೀನು ಶೇರ್ ಮಾಡಿದವ್ರು ತೊಂದರೆ ಇಲ್ಲ, ಒಂದು ಪೇಮೆಂಟ್ ಆರು ಅವನು ಟ್ರಾವೆಲರು, ಡಿ ಎ ಊಟನೋ ವ್ಯವಸ್ಥೆ. ತುಂಬ ಜನ ಹುಡುಗರು ಅಥವಾ ಉತ್ತರ ಕರ್ನಾಟಕದವರು ಅಥವಾ ಎಲ್ಲಿಂದರೋ ಬೇರೆ ಕಡೆಯಿಂದ ಇಲ್ಲಿ ಬರ್ತಾರೆ, ನಟರಾಗಬೇಕು, ಆ್ಯಕ್ಟಿಂಗ್ ಕಲಿಬೇಕು ಅಂತ. ಅವ್ರಿಗೆ ಹಂಗೆ ಮೋಸ ಮಾಡಿಬಿಡಿ ದಯವಿಟ್ಟು. ನಾನು ಹಂಗೆ ಮೋಸ ಹೋಗಿದ್ವಿ. ಇಲ್ಲೆಲ್ಲ ನಾಟಕ ಮಾಡ್ಸೋಕೆ ಹೋದಾಗ ಇನ್ನೂ ದುಡ್ಡು ಬಂದಿಲ್ಲ ನಂಗೆ ಸುಮಾರು. ಇಲ್ಲೆಲ್ಲೋ ಬೆಂಗಳೂರಲ್ಲಿ ಯಾವುದೋ ಒಂದು ಟೀಮ್ಗಳಿಗೆಲ್ಲ ಕೆಲಸ ಮಾಡೋಕ್ಕೆ ಹೋದಾಗ ಅವ್ರು ಕೊಡ್ತೀವಿ ಅಂತ ಹೇಳಿ ಅದು ಆಮೇಲೆ ಕೇಳೋಕ್ಕೆ ಹೋಗಲ್ಲ, ಅವ್ರು ಕೇಳಿರೋ ಕೊಡೋದು ಇಲ್ಲ ಅಂತ ಗೊತ್ತು. ಆಮೇಲೆ ಸಿನಿಮಾಗಳು ಸುಮಾರು ಹಂಗೆ ಮಾಡಿದ್ದಾರೆ, ಒಂದು ಸ್ವಲ್ಪ ಕೊಟ್ಟಿದ್ದಾರೆ. ಬಟ್ ಸಿನಿಮಾಗಳು ಒಳ್ಳೊಳ್ಳೆ ಯಾವುದೋ ಸಿನಿಮಾಗಳು ಕ್ಯಾರೆಕ್ಟರ್ ಮಾಡಿದಾಗ ತುಂಬ ಜನ ನಿಮಗೆ ಆಪರ್ಚುನಿಟಿ ಕೊಡ್ತಿರೋ ದೊಡ್ಡದು ಅಂತಾನು ಅದೊಂದು ಹೇಳ್ತಾರೆ ಯಾವಾಗಲೂ. ಸರ್ ನೆಕ್ಸ್ಟ್ ಟೈಮ್ ಸರ್ ನೀವು ಅಲ್ಲಿ, ಸರ್ ನೆಕ್ಸ್ಟ್ ಟೈಮ್ ನಾನು ಮಾಡ್ರಿ ನೀವು ಅಲ್ಲಿ ಫೋನೇ ಮಾಡಲ್ಲ. ಆಮೇಲೆ ಆ ಸಿನಿಮಾ ರಿಲೀಸ್ ಆಗೋದ್ರೆ ಡೌಟ್ ಇರುತ್ತಲ್ಲ, ನಾವು ಮಾಡ್ರಿ ಇನ್ಯಾರೋ ಸಣ್ಣ ಪುಟ್ಟ ಸಿನಿಮಾ ಮಾಡಿರ್ತೀವಿ, ಅದು ಹಂಗಾಗುತ್ತೆ. ಬಟ್ ಮುಂದಿನ ದಿನಗಳಲ್ಲಿ ಆಮೇಲೆ ಎಲ್ಲರಿಗೂ ಅವ್ರು ಟೈಮ್ ಕೊಟ್ಟಿರ್ತಾರೆ, ಅವ್ರು ಏನೋ ಬಂದಿರ್ತಾರೆ, ಅವ್ರು ಪೂರ್ತಿ ಮನಸ್ಸಿಟ್ಟು ಮಾಡ್ತಾರೆ. ಅವ್ರಿಗೇನೋ ನಿಮ್ಗೆ ಅವ್ರು ತೃಪ್ತಿ ಪಡಿಸ್ಬೇಕು ಅಂದರೆ ನೀವು ತೃಪ್ತಿ ಪಡಿಸ್ತಾರೆ, ಮಾತಲ್ಲಿ ತೃಪ್ತಿ ಪಡಿಸೋದಲ್ಲ, ಅವ್ರ ಕನ್ಸರ್ನ್ ನೋಡ್ಬೇಕು. ಅವ್ರನ್ನ ಯಾರೋ ಟಿ ಅವನ್ನೆಲ್ಲೋ ಕಷ್ಟದಿಂದ ಬಡವ್ರ ಮಕ್ಕಳೇ ಬರೋದು, ನಾಟಕಕ್ಕೆ ಬರೋದೇ ಬಡವ್ರ ಮಕ್ಳು, ಇನ್ಯಾರೋ ಎಲ್ಲಿಂದ ಬರಲ್ಲ. ಅವರೆಲ್ಲ ಇನ್ನೆಲ್ಲ ಬೇರೆ ದೇಶಕ್ಕೆ ಹೋಗಿ ಓದ್ತಾರೆ, ಯಾರೋ ಇಲ್ಲಿ ಬಡವ್ರ ಮಕ್ಳು ಬರ್ತಾರೆ, ಅವ್ರು ಇನ್ಯಾರೋ ಸಮುದಾಯದವ್ರು ಬರ್ತಾರೆ, ಇನ್ಯಾರೋ ಹೆಣ್ಮಕ್ಳು ಬರ್ತಾರೆ. ಅವ್ರ ಬಗ್ಗೆ ಒಂಚೂರು ನೀವು ನಿಮಗೆ ಬಂದಿದ್ರಲ್ಲ ಅವ್ರಿಗೆ ಒಂಚೂರು ಕೊಡಿ, ನೀವು ತಿನ್ನಿ ಅವರು ತಿನ್ನಿ ಒಂಚೂರು ಅಂತ. ಅದೇ ಹೀಗೆ ಇಷ್ಟೆಲ್ಲ ಆಯಿತು. ನೀವು ಒಂದು ಅದ್ಭುತವಾದ ಹಾಡುಗಾರರು ಕೂಡ ಅಂತ ನಾವು ನಾಟಕಗಳು ಇವನ್ನೆಲ್ಲ ನೋಡಿ ಕೇಳಿದ್ದೀವಿ. ಒಂದು ಹಾಡು ಕೇರಿ ಹಾಡು ಅಂತ ನೀವೇ ಒಂದು ನಿರ್ದೇಶನ ಮಾಡಿದ್ರಿ. ಆ ಕೇರಿ ಹಾಡಿನ ಒಂದು ಹಾಡನ್ನು ನಮ್ಮ ವೀಕ್ಷಕರಿಗೆ ಒಂದು ಹಾಡು ಹಾಡ್ಬೋದಾ? ಅದ್ಭುತ ಹಾಡುಗಾರ ಏನಲ್ಲ, ಸುಮ್ಮನೆ ನಾನು ಬಂದಾಗ ಹೇಳ್ತೀನಿ. ಬಿಡುಗಾಡೆ ಎಂಬುದು ಏನು, ಬಿಡುಗಾಡೆ ಎಂಬುದು ಎಲ್ಲೋ ಸ್ವಾತಂತ್ರ್ಯದ ಸೂರ್ಯ ಹುಟ್ಟಿದರು ಕಿರಣ ಕಾಣಲಿಲ್ಲ, ಸೂರ್ಯನ ಎದುರು ಉಳ್ಳವರೊಡ್ಡಿದ ಮೋಡ ಚದುರಲಿಲ್ಲ, ಯಾರು ಬಂದಾರು ಯಾರು ಹೋದಾರು ಕತ್ತಲೆ ಕಳೆಯಲಿಲ್ಲ, ಅಸ್ಥಿ ಪಂಜರದ ಜೋಪಾಡಿಯೊಳಗೆ ದೀಪ ಹಚ್ಚಲಿಲ್ಲ, ತುಳಿಯುವ ಬೂಟಿಗೆ ಸಿಡಿಯುವ ಗುಂಡಿಗೆ ಅಡೆತಾಡೆ ಎಂದಿಗೂ ಇಲ್ಲ, ಬಿಗಿಯುವ ಸರಪಳೆ ಕಳೆಯಲಿಲ್ಲ, ಮುಂದಿನ ದಾರಿ ಹೊಳೆಯಲಿಲ್ಲ, ಬಿಡುಗಾಡೆ ಎಂಬುದು ಏನು, ಬಿಡುಗಾಡೆ ಎಂಬುದು ಎಲ್ಲೋ ಹೋ ಇಷ್ಟೊತ್ತು ಈ ದಿನ ನಮ್ಮ ವಾಹಿನಿಗೆ ಬಂದು ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ನಿಮ್ಮ ಸಮಯಕ್ಕೆ ಹಾಗೂ ನಿಮ್ಮ ಒಂದು ಈ ಮಾತುಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಪ್ರೀತಿ ಕರೆ ನಾನೇ ಗುರು ಅಲ್ಪ ನಾ ಬರ್ತೀನಿ ಬಸ್ಸಲ್ಲಿ ಇಳಿದಂತ ನಾನೇ ಕರ್ಕೊಂಡ್ಬಂದೀನಿ. ಈ ಪ್ರೀತಿಯ ಕರೆ ಅಂತ ಬೇರೆ ಸ್ಕೂಲ್ಗಳು ಹೇಳ್ತಾನೆ ಅಂತ. ಆಮೇಲೆ ಒಂದು ಆಕ್ಟಿಂಗ್ ಮಾಡೋಣ ಅಂದ್ಕೊಂಡಿದ್ದೆ, ಅದನ್ನು ಮಾಡಿಸ್ಲಿಲ್ಲ. ಸೀರಿಯಸ್ಲಿ ನಾನು ಆಕ್ಟಿಂಗ್ ಮಾಡೋಣ ತಯಾರಿ ಮಾಡ್ಕೊಂಬಂದಿದ್ದೆ ಒಂದು ಪೀಸು, ಇಲ್ಲ ಮಾಡಿಸ್ಲಾ. ಅದು ಆಕ್ಚುಲಿ ಮುಂದಿನ ಆವೃತ್ತಿಲಿ ನಾನು ಮತ್ತೆ ಭಾಗ 2 ಭಾಗ 3 ಇಲ್ಲ ಆ ಥರ ಮಾಡೋ ಯಾವುದೇ ಯೋಚನೆಗಳಿಲ್ಲ, ದಯವಿಟ್ಟು ತಪ್ಪು. ನಾನು ಏನು ಹೇಳಿಲ್ಲ, ನಾನು ಏನಾದ್ರು ಒಂದು ಚೂರು ಅದನ್ನ 3-4 ಪಾಯಿಂಟ್ ಇದೆ, ಜಾಸ್ತಿ ಆಯ್ತು ಅರ್ಧ ಗಂಟೆ. ನಾನು ಇನ್ನೂ ಟೈಮ್ ನಮ್ಮದು 2 ಅವರ್ ಮಾಡ್ತಾರೆ ಅಂದ್ಕೊಂಡು, ಅದಕ್ಕೆ ನೀವು ಬೇಕು ಅಂದರೆ ಎಪಿಸೋಡ್ ಬೇಕು ಅಂದರೆ ಕೇಳಿ ಬಂದು ಮಾಡ್ತೀನಿ. ನೀವು ಕಾಮೆಂಟ್ ಹಾಕಿ. ಥ್ಯಾಂಕ್ ಯು, ಧನ್ಯವಾದಗಳು ಎಲ್ಲರಿಗೂ.
ಇಷ್ಟೊತ್ತು ನಿಮ್ಮ ಜೀವನಾನುಭವ ಮತ್ತು ಹಲವಾರು ರಂಗಭೂಮಿಯಲ್ಲಿ ನೀವು ತೊಡಸ್ಕೊಂಡಿರೋ ಅಲ್ಲಿ ಸಿಕ್ಕಿರುವ ಒಂದು ಬಹಳ ಮಜಮಜವಾದ ಕಥೆಗಳನ್ನು ನಮ್ಮ ವೀಕ್ಷಕರಿಗೆ ತಲುಪಿಸಿದಿರಿ. ಈ ದಿನ .com ಪರವಾಗಿ ನಿಮಗೆ ಉತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು. ವೀಕ್ಷಕರೇ, ಇಲ್ಲಿವರೆಗೂ ಅವರ ಚಂದ್ರಶೇಖರ್ ಕೋಡಿಹಳ್ಳಿ ಅವರ ಜೀವನಾನುಭವವನ್ನು ನೀವು ಇಷ್ಟೊತ್ತು ಕೇಳ್ಕೊಂಡ್ರಿ. ಬಹಳ ಲವಲವಿಕೆಯಿಂದ ಅವರು ನಮ್ಮ ಸುತ್ತಮುತ್ತ ಕರ್ನಾಟಕದಲ್ಲಾಗಿರ್ಬೋದು ಮತ್ತು ದೇಶ ವಿದೇಶಗಳಲ್ಲಿ ಅವರ ಅನುಭವ ಆ್ಯಸ್ ಎ ಆ್ಯಕ್ಟರ್ ಮತ್ತು ಇನ್ನೂ ಹಲವಾರು ಅವರ ಮುಂದಿನ ಪಯಣಕ್ಕೆ ನಾವು ಅಭಿನಂದನೆಗಳು ಹಾಗೂ ಆಲ್ ದ ಬೆಸ್ಟ್ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ. ನಮಸ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.